ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಮಾಮಿ ಗೌಡಪಾದಂಚ ಶಂಕರಂ ಶ್ರೀಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಂ ಇಂದ್ರಂ ತಂ ಜ್ಞಾನರೂಪಿಣಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಧ್ಯಾನ ಮತ್ತು ವ್ಯಾಸಂಗ ವೃತ್ತ ಇದರ ಸದಸ್ಯರಿಗೆ ಮತ್ತು ಅಭಿಮಾನಿಗಳಿಗೆ ಈ ದಿನ ಉಪನಿಷತ್ತಿನ ಒಂದು ವಿಚಾರದ ಬಗ್ಗೆ ಕೆಲವು ಚಿಂತನೆಗಳನ್ನು ಹಂಚಿಕೊಳ್ಳುವ ಸುಯೋಗ ನನಗೆ ಶ್ರೀಮತಿ ವಾಣಿ ಹಾಗೂ ಶ್ರೀ ವಾಸುದೇವ್ ಇವರ ಅಭಿಮಾನದಿಂದ ದೊರಕಿದೆ. ಮೊದಲನೇದಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಈ ದಿನ ಈ ಶ್ರೋತೃಗಳಲ್ಲಿ ಇಬ್ಬರು ಮಹನೀಯರು ಉಪಸ್ಥಿತರಿರುತ್ತಾರೆ. ಒಬ್ಬರು ಸ್ವಾಮಿ ಚಿದಾನಂದಜಿಯವರು, ಇನ್ನೊಬ್ಬರು ಶ್ರೀ ನರಸಿಂಹಪ್ರಭು ಅವರು. ಶ್ರೀ ಚಿದಾನಂದಜಿ ಅವರು ನನಗೆ ನೇರವಾಗಿ ಶಿಷ್ಯರಿಲ್ಲದೆ ಇದ್ದರು, ಚಿರಪರಿಚಿತರೇನೆ. ಅವರೇ ಅನೇಕ ನಮ್ಮ ಭೇಟಿಯ ಬಗ್ಗೆ ಅನೇಕ ವಿಚಾರಗಳನ್ನು ಅವರೇ ಹೇಳಿದ್ದಾರೆ. ನರಸಿಂಹಪ್ರಭು ಅವರು ಅತ್ಯಂತ ಮೇಧಾವಿಯಾದ ಶಿಷ್ಯರಾಗಿದ್ದರು. 1980ನೇ ದಶಕದಲ್ಲಿ ಅವರ ಆಧ್ಯಾತ್ಮದಲ್ಲಿ ಅವರು ಎಷ್ಟು ಉನ್ನತ ಮಟ್ಟಕ್ಕೆ ಏರಿದ್ದಾರೆ, ಅದು ತುಂಬ ಸಂತೋಷವಾದಂತಹ ಸಂಗತಿ. ಶಿಷ್ಯಾದಿಚ್ಛೇತ್ ಪರಾಜಯಂ ಅನ್ನುವ ವಾಕ್ಯವಿದೆ. ಅಧ್ಯಾತ್ಮ ವಿಚಾರದ ಅನೇಕ ಕೋಣೆಗಳನ್ನು ಇಣುಕಿ ನೋಡಿ ಅವರು ಸಾಕಷ್ಟು ಪ್ರವಚನಗಳನ್ನು ಕೊಟ್ಟು ಪ್ರಖ್ಯಾತರಾಗಿದ್ದಾರೆ. ಶ್ರೀ ಸ್ವಾಮಿ ಚಿದಾನಂದಜಿ ಅವರು ತಮ್ಮ ಅನೇಕ ಪ್ರವಚನಗಳಿಂದ ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನು ಹೊಂದಿದ್ದಾರೆ. ಇಂತಹ ಮಹನೀಯರು ಹಾಗೂ ಎಲ್ಲ ಅನೇಕ ಬಂಧುಗಳು ಇಲ್ಲಿ ಉಪಸ್ಥಿತರಿದ್ದೀರಿ. ನನ್ನ ಬಗ್ಗೆ ತುಂಬ ಮೇಲ್ಮಟ್ಟದ ಮಾತುಗಳನ್ನು ಆಡಿದ್ದಾರೆ. ಇದರಿಂದ ನಿಮ್ಮ ಎಲ್ಲರಿಗೆ ನನ್ನ ಬಗ್ಗೆ ನಿರೀಕ್ಷೆ ಅತ್ಯಂತ ಹೆಚ್ಚಿನದಾಗಿದೆ. ಅದು ಎಷ್ಟರ ಮಟ್ಟಿಗೆ ನಿಮಗೆ ಸಮಾಧಾನ ತರುತ್ತದೆ ನನ್ನ ಪ್ರವಚನ, ಇದು ನೋಡಬೇಕಾಗುತ್ತೆ. ಅದು ಶ್ರೀ ಶಂಕರ ಭಗವತ್ಪಾದರ ಹಾಗೂ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಅನುಗ್ರಹದಿಂದಲೇ ಆಗಬೇಕು ಪ್ರಯತ್ನ ಪಡುತ್ತೇನೆ. ಈ ದಿನ ಬೃಹದಾರಣ್ಯಕ ಉಪನಿಷತ್ತಿನ ಮೈತ್ರೇಯಿ ಬ್ರಾಹ್ಮಣ ಎಂದು ಪ್ರಸಿದ್ಧವಾದ ಬ್ರಾಹ್ಮಣದಲ್ಲಿ ಇರುವ ಈ ಬೃಹದಾರಣ್ಯಕ ಉಪನಿಷತ್ತಿನ ಮೈತ್ರೇಯಿ ಯಾಜ್ಞವಲ್ಕ್ಯ ಸಂವಾದ, ಅದರಲ್ಲಿ ಆತ್ಮವಿಚಾರ ಎಂಬ ವಿಚಾರವನ್ನು ಆರಿಸಿಕೊಂಡಿದ್ದೇನೆ. ಎಲ್ಲರಿಗೂ ತಿಳಿದಿರುವಂತೆ ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ವೇದವ್ಯಾಸರು ಈ ಸಮಸ್ತ ವೇದ ವಾಂಗ್ಮಯವನ್ನು ಈ 4 ವೇದಗಳಾಗಿ ವಿಭಾಗಿಸಿದರು. ಹಾಗೂ ಒಂದೊಂದು ವೇದದಲ್ಲೂ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಹಾಗೂ ಉಪನಿಷತ್ ಭಾಗಗಳಾಗಿ ವಿಂಗಡಿಸಿದ್ದಾರೆ. ಪ್ರಸ್ತುತ ಯಜುರ್ವೇದದಲ್ಲಿ 2 ಪ್ರಮುಖವಾದ ಶಾಖೆಗಳಿದೆ. ಒಂದು ಶುಕ್ಲ ಯಜುರ್ವೇದ, ಇನ್ನೊಂದು ಕೃಷ್ಣ ಯಜುರ್ವೇದ ಎಂಬುದಾಗಿ. ಕೃಷ್ಣ ಯಜುರ್ವೇದಕ್ಕೆ ಸೇರಿದಂಥ 2 ಮುಖ್ಯ ಉಪನಿಷತ್ತುಗಳೆಂದರೆ ತೈತ್ರಿಯ ಉಪನಿಷತ್ತು
ಮತ್ತು ಕಠೋಪನಿಷತ್ತು. ಇನ್ನೊಂದು ಪ್ರಮುಖ ಭಾಗವಾದಂತಹ ಶುಕ್ಲ ಯಜುರ್ವೇದಕ್ಕೆ ಸೇರಿದಂತೆ ಆ ಶುಕ್ಲ ಯಜುರ್ವೇದವು ಸೂರ್ಯ ಭಗವಂತನ ಅನುಗ್ರಹದಿಂದ ಯಾಜ್ಞವಲ್ಕ್ಯ ಎಂಬ ಮಹರ್ಷಿಗಳಿಗೆ ಅವರ ಬುದ್ಧಿಯಲ್ಲಿ ಗೋಚರವಾದಂತಹ ವೇದದ ಭಾಗ. ಈ ವೇದ ಭಾಗಕ್ಕೆ ಶತಪಥ ಬ್ರಾಹ್ಮಣ ಅನ್ನುವ ಬ್ರಾಹ್ಮಣ ಭಾಗವಿದೆ. ಈ ಬ್ರಾಹ್ಮಣದಲ್ಲಿ ಕಡೆಗೆ ಬರುವ 6 ಅಧ್ಯಾಯಗಳು ಬೃಹದಾರಣ್ಯಕ ಉಪನಿಷತ್ ಎಂದು ಪ್ರಸಿದ್ಧವಾಗಿದೆ. ಈ 6 ಅಧ್ಯಾಯಗಳಲ್ಲಿ ಮೊದಲನೆಯ 2 ಅಧ್ಯಾಯಗಳು ಮಧುಕಾಂಡ ಎಂತಲೂ, ಮತ್ತೆ ಮುಂದಿನ 2 ಅಧ್ಯಾಯಗಳು ಮುನಿಕಾಂಡ ಅಂತಲೂ, ಕಡೆಯ 2 ಅಧ್ಯಾಯಗಳು ಖಿಲಕಾಂಡ ಅಂತಲೂ ಹೆಸರಿನಿಂದ ಗೊತ್ತಾಗಿದೆ. ಪ್ರಸ್ತುತ ಈ ಮೈತ್ರೇಯಿ ಬ್ರಾಹ್ಮಣ ಅನ್ನತಕ್ಕಂಥದ್ದು 2ನೇ ಅಧ್ಯಾಯದ 4ನೇ ಬ್ರಾಹ್ಮಣ. ಇದೇ ಮೈತ್ರೇಯಿ ಬ್ರಾಹ್ಮಣವೇ ಮತ್ತೆ 4ನೇ ಅಧ್ಯಾಯದಲ್ಲೂ 5ನೇ ಬ್ರಾಹ್ಮಣವಾಗಿ ಸ್ವಲ್ಪ ಬದಲಾವಣೆಯೊಂದಿಗೆ ಅಲ್ಲೂ ಬಂದಿದೆ, ಎರಡು ಕಡೆಯಲ್ಲಿ ಬಂದಿದೆ. ನಾನು ಮುಖ್ಯವಾಗಿ 2ನೇ ಅಧ್ಯಾಯದ 4ನೇ ಬ್ರಾಹ್ಮಣದಲ್ಲಿ ಇರತಕ್ಕಂಥ ಮೈತ್ರೇಯಿ ಯಾಜ್ಞವಲ್ಕ್ಯ ಇವರ ಸಂವಾದ ರೂಪವಾಗಿರುವ ಆತ್ಮ ವಿಚಾರದ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತೇನೆ. ಯಾಜ್ಞವಲ್ಕ್ಯರು ಗೃಹಸ್ಥರು. ಅವರಿಗೆ 2 ಪತ್ನಿಯರು. ಮೈತ್ರೇಯಿ ಎನ್ನುವಳು ಹಿರಿಯ ಪತ್ನಿ, ಕಾತ್ಯಾಯನಿ ಎನ್ನುವಳು 2ನೆಯ ಹೆಂಡತಿ. ಯಾಜ್ಞವಲ್ಕ್ಯರು ಜ್ಞಾನಿಗಳೆಂದು ಆ ಉಪನಿಷತ್ತಿನಲ್ಲಿ ಬರತಕ್ಕಂಥ ಅನೇಕ ವಿಚಾರಗಳಿಂದ ನಾವು ಅದನ್ನು ತೀರ್ಮಾನ ಮಾಡಿಕೊಳ್ಳಬಹುದು. ಯಾಜ್ಞವಲ್ಕ್ಯರು ಜ್ಞಾನಿಗಳು ಅಂತಂದರೆ ಏನು ಅಂತಂದರೆ, ಅವರಿಗೆ ತಮ್ಮ ಸ್ವರೂಪದ ಜ್ಞಾನವು ಇದ್ದಿತು ಅಂತ. ಸ್ವರೂಪದ ಜ್ಞಾನ ಅಂತಂದರೆ ಏನು ಅಂತಂತಂದರೆ, ಆತ್ಮನು ನಮಗೆ ನಮ್ಮ ದೇಹದಲ್ಲಿ ಎಲ್ಲಕ್ಕಿಂತ ಒಳಗೆ ದೇಹವು ನಡೆಯಲು ಅದರ ಕೆಲಸವನ್ನು ಮಾಡಲು ಪ್ರಚೋದಕವಾಗಿರತಕ್ಕಂಥ ಯಾವ ಆತ್ಮನೇ ಇದ್ದಾನೆ ಅವನೇ ಕಾನ್ಷಿಯಸ್ನೆಸ್ ಅನ್ನೋ ಪದದಿಂದಲೂ ಅದನ್ನೇ ಹೇಳ್ತಾರೆ. ಈ ಆತ್ಮನು ನಮ್ಮ ಸ್ವರೂಪ ಅಂತಂದ್ಬಿಟ್ಟು ಎಲ್ಲರಿಗೂ ಜನಸಾಮಾನ್ಯರಿಗೆ ತಿಳಿದಿರುವುದಿಲ್ಲ. ಆದ ಕಾರಣದಿಂದಲೇ ಅವರು ಸಂಸಾರಿಗಳಾಗಿ ಸಂಸಾರದ ಸುಖ ದುಃಖಗಳನ್ನು ಅನುಭವಿಸುತ್ತಾ ಯಾವ ಈ ಸಂಸಾರ ಚಕ್ರ ಅನ್ನತಕ್ಕಂಥದ್ದಿದೆ ಅದನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಅಪರೂಪಕ್ಕೆ ಅನೇಕ ಮಹಾತ್ಮರು ಆತ್ಮವಿಚಾರವನ್ನು ಮಾಡುತ್ತಾ ತಮ್ಮ ಸ್ವರೂಪವು ಇಂಥದ್ದೇ ಅಂದ್ಬಿಟ್ಟು ನಿಶ್ಚಯ ಬುದ್ಧಿಯನ್ನು, ನಿಶ್ಚಯ ಜ್ಞಾನವನ್ನು ಪಡೆದುಕೊಂಡಿರ್ತಾರೆ. ಯಾಜ್ಞವಲ್ಕ್ಯರು ಅಂತಹ ಜ್ಞಾನಿಗಳಾಗಿ ನಮಗೆ ತೋರುತ್ತಾರೆ. ಈ ಜ್ಞಾನಿಗಳಿಗೆ ಸರ್ವಾತ್ಮ ಭಾವ ಅನ್ನತಕ್ಕಂಥದ್ದು ಇರುತ್ತದೆ. ಸರ್ವಾತ್ಮ ಭಾವ ಅಂತಂದರೆ ಪ್ರಪಂಚದಲ್ಲಿ ತೋರತಕ್ಕಂಥ ಸಮಸ್ತ ವಸ್ತುಗಳು ಆತ್ಮನಿಗಿಂತ ಬೇರೆಯಾಗಿಲ್ಲ ಅನ್ನತಕ್ಕಂಥ ವಿಚಾರ. ಈ ಸರ್ವಾತ್ಮ ಭಾವದಿಂದ ಅವರಿಗೆ ಭೇದ ಭಾವಗಳು ಇರತಕ್ಕಂಥದ್ದು ಇರುವುದಿಲ್ಲ. ಅವರಿಗೆ ಕರ್ತೃತ್ವ ಭೋಕ್ತೃತ್ವ ಅನ್ನತಕ್ಕಂಥ ಗುಣಗಳು ಇರತಕ್ಕಂಥದ್ದು ಇರುವುದಿಲ್ಲ. ಅವರಿಗೆ ಇಂಥದ್ದೇ ಕರ್ತವ್ಯ ಅನ್ನತಕ್ಕಂಥದ್ದು ಇರೋದಿಲ್ಲ. ಆದರೆ ಯಾಜ್ಞವಲ್ಕ್ಯರು ಗೃಹಸ್ಥಾಶ್ರಮದಲ್ಲಿ ಇದ್ದದ್ರಿಂದ ಅವರು ಗೃಹಸ್ಥಾಶ್ರಮಕ್ಕೆ ಹೇಳಿದಂತಹ ಕರ್ಮಗಳನ್ನು ಮಾಡ್ತಾ ಇದ್ರು. ಹಾಗೂ ಅವರು ಜ್ಞಾನಿಗಳಾದ್ದರಿಂದ ಅವರು ಅಧ್ಯಾಪನ ಅಂದರೆ ಶಿಷ್ಯರಿಗೆ ವೇದಾಂತಗಳಲ್ಲಿ ಅಧ್ಯಾಪನವನ್ನು ಮಾಡ್ತಾ ಇದ್ದರು. ಹಾಗೂ ಅನೇಕ ವಿದ್ವತ್
ಸಭೆಗಳಲ್ಲಿ ಮುಖ್ಯವಾಗಿ ಜನಕ ಮಹಾರಾಜನ ಆಸ್ಥಾನದಲ್ಲಿ ನಡೀತಕ್ಕಂಥ ವಿದ್ವತ್ ಸಭೆಗಳಲ್ಲಿ ಭಾಗಿಯಾಗಿ ಯಾಜ್ಞವಲ್ಕ್ಯರಿಗಿಂತ ಶ್ರೇಷ್ಠವಾದ ಬ್ರಹ್ಮಜ್ಞಾನಿ ಬೇರೆ ಒಬ್ಬರು ಇಲ್ಲ ಅನ್ನುವ ಪ್ರಖ್ಯಾತಿಗೆ ಅವರು ಪಕ್ಕಾಗಿ ಇದ್ದಂಥವರು. ಅಂಥವರಿಗೆ ವೇದಗಳ ಪ್ರಕಾರ ಯಾವ ಮಾಡಬೇಕಾದಕ್ಕಂಥ ಕರ್ತವ್ಯವೂ ಇರುವುದಿಲ್ಲ. ಈ ಕರ್ತವ್ಯ ಇಲ್ಲದೆ ಇದ್ರೂ ಅವರು ಇಬ್ಬರು ಹೆಂಡತಿಯರನ್ನ ಇದ್ದಿದ್ದರಿಂದ, ಗೃಹಸ್ಥರಾದ್ದರಿಂದ ಗೃಹಸ್ಥಾಶ್ರಮಕ್ಕೆ ಹೇಳಿದಂತಹ ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ರು, ಮತ್ತೆ ಅಧ್ಯಾಪನಾದಿ ಕೆಲಸಗಳನ್ನು ಮಾಡ್ತಾ ಇದ್ರು. ಇದನ್ನು ಯಾತಕ್ಕೆ ಮಾಡ್ತಾ ಇದ್ರು ಅಂತಂದ್ರೆ ಅದನ್ನ ಲೋಕ ಸಂಗ್ರಹಕ್ಕಾಗಿ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಲೋಕ ಸಂಗ್ರಹಕ್ಕಾಗಿ ಅಂತಂದ್ರೆ ಮೇಲ್ಪಂಕ್ತಿಗಾಗಿ, ಜನರು ಶ್ರೇಷ್ಠರಾಗಿರ್ತಕ್ಕಂಥ ಅವರು ತಮ್ಮ ಕರ್ತವ್ಯಗಳನ್ನ ಹೇಗೆ ಮಾಡ್ತಾ ಇದ್ದಾರೆ ಅದನ್ನೇ ಅನುಸರಿಸ್ತಾರೆ ಅಂತಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಹೇಳಿದೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಅಂದರೆ ಶ್ರೇಷ್ಠರಾದವರು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ, ಯಾವ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿಯ ಮೇಲ್ಪಂಕ್ತಿಯನ್ನು ಹಾಕಿಕೊಡ್ತಾ ಇದ್ದಾರೆ, ಅದನ್ನ ಬಾಕಿಯವರು ಅನುಸರಿಸುತ್ತಾರೆ. ಆದ್ರಿಂದ ಜ್ಞಾನಿಗಳಾದವರಿಗೂ ಕರ್ತವ್ಯಗಳು ಅನ್ನೋದು ಇಲ್ಲದೆ ಹೋದ್ರೂ ತಮ್ಮ ಗೃಹಸ್ಥಾಶ್ರಮಕ್ಕೆ ಬೇಕಾಗಿರ್ತಕ್ಕಂಥ ನಿತ್ಯ ಕರ್ಮಗಳನ್ನು, ಬೇರೆ ವೇದಾಂತ ಅಧ್ಯಾತ್ಮ ಕರ್ತವ್ಯಗಳನ್ನು ಅವರು ಮಾಡ್ತಾ ಇದ್ರು. ಇದೇ ವಿಚಾರವನ್ನೇ ಭಗವದ್ಗೀತೆಯ ಇನ್ನೊಂದು ಶ್ಲೋಕದಲ್ಲಿ ಕರ್ಮಣೈವ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಎಂದು ಅರ್ಜುನನಿಗೆ ಭಗವಂತನಾದ ಶ್ರೀಕೃಷ್ಣನು ಹೇಳಿದ್ದಾನೆ. ಅರ್ಜುನನು ಯಾತಕ್ಕೋಸ್ಕರವಾಗಿ ತನ್ನ ಕರ್ತವ್ಯವನ್ನು ಮಾಡಬೇಕು ಅನ್ನೋದಕ್ಕೆ ಅನೇಕ ಕಾರಣಗಳನ್ನು ಹೇಳ್ತಾ ಬಂದ ಶ್ರೀಕೃಷ್ಣನು ಲೋಕ ಸಂಗ್ರಹಕ್ಕಾಗಿ ಜನಕಾದಿಗಳು ತಾವು ರಾಜರಾಗಿ ರಾಜರ ಕರ್ತವ್ಯವನ್ನು ಮಾಡ್ತಾ ಇದ್ದರು. ಜ್ಞಾನಿಗಳು ಅಂತಂದ್ಬಿಟ್ಟು ಪ್ರಸಿದ್ಧರಾದಂಥವರು ಜನಕ ರಾಜನು. ಆತನು ತನ್ನ ಕರ್ತವ್ಯವಾದ ರಾಜ್ಯದ ಆಡಳಿತವನ್ನು ಮಾಡ್ತಾನೆ ಇದ್ದನು. ಅಂತಹ ಲೋಕ ಸಂಗ್ರಹ ಕಾರ್ಯವನ್ನ ನೋಡ್ಬಿಟ್ಟಾದ್ರೂ ನೀನು ನಿನ್ನ ಕರ್ತವ್ಯದಿಂದ ಚ್ಯುತನಾಗಬಾರದು ಅಂತಂದ್ಬಿಟ್ಟು ಹೇಳಿದ್ದಾನೆ. ಈ ಕಾರಣಗಳಿಂದ ಯಾಜ್ಞವಲ್ಕ್ಯರು ಜ್ಞಾನಿಗಳಾಗಿದ್ದರು. ತಮ್ಮ ಕರ್ತವ್ಯ ಕರ್ಮಗಳನ್ನ, ಗೃಹಸ್ಥಾಶ್ರಮಕ್ಕೆ ಹೊಂದಿದ ಕರ್ತವ್ಯಗಳನ್ನು ಮಾಡ್ತಾ ಇದ್ರು ಅಂತ ತಿಳ್ಕೋಬಹುದು. ಆದರೆ ಅವರಿಗೆ ಯಾವ ಕರ್ತವ್ಯವೂ ವೇದಗಳಿಂದ ವಿಧಿತವಾಗಿಲ್ಲ. ಅವರಿಗೆ ಕಾಲಾನುಕ್ರಮದಲ್ಲಿ ಈ ಕರ್ಮಗಳೆಲ್ಲ ಸಾಕು, ನಾನು ಸನ್ಯಾಸಕ್ಕೆ ಹೋಗ್ತೇನೆ, ಸನ್ಯಾಸಾಶ್ರಮವನ್ನು ಸ್ವೀಕರಿಸ್ತೇನೆ ಅಂತಂದ್ಬಿಟ್ಟು ಅವರಿಗೆ ಮನಸ್ಸಿಗೆ ಆಲೋಚನೆ ಬಂತು. ಈ ಆಲೋಚನೆ ಬಂದಾಗ ಯಾತಕ್ಕೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು ಅಂತಂದ್ರೆ ಗೃಹಸ್ಥಾಶ್ರಮದ ಕರ್ಮಗಳನ್ನು ಇನ್ನು ಮುಂದೆ ಮಾಡಬೇಕಾಗಿಲ್ಲ. ಆದರೆ ಗೃಹಸ್ಥಾಶ್ರಮದಲ್ಲಿ ಇದ್ದುಬಿಟ್ಟು ಗೃಹಸ್ಥಾಶ್ರಮದ ಕರ್ಮಗಳನ್ನು ಮಾಡದೇನೆ ಇರೋದಕ್ಕಾಗೋದಿಲ್ಲ. ಆವಾಗ ಲೋಕ ಸಂಗ್ರಹವಾಗೋದಿಲ್ಲ. ಆದ್ದರಿಂದ ತಮ್ಮ ಮನಸ್ಸಿಗೆ ಬಂದ ಇಚ್ಛೆಯಂತೆ ಸನ್ಯಾಸವನ್ನು ಸ್ವೀಕರಿಸಬೇಕು ಅಂತ ಯಾವಾಗ ಆಲೋಚನೆ ಬಂತು, ಆವಾಗ ಅವರು ಮಾಡಬೇಕಾದ ಕೆಲಸ ಏನು ಅಂತಂದ್ರೆ ಪತ್ನಿಯರಿದ್ದರಿಂದ ಪತ್ನಿಯರ ಅನುಮತಿ ಅವರಿಗೆ ಬೇಕು. ಹಾಗೂ ಅವರಿಗೆ ಅಪಾರವಾದಂತಹ ಸಂಪತ್ತಿತ್ತು. ಈ ಸಂಪತ್ತು ಜನಕನೇ ಮೊದಲಾದಂತಹ ರಾಜರುಗಳು ಇವರ ವಿದ್ವತ್ತನ್ನು ಗೌರವಿಸಿ ಧನಧಾನ್ಯಗಳನ್ನು, ಗೋವು ಇತ್ಯಾದಿ ಸಂಪತ್ತನ್ನು, ಅಪಾರವಾದ ಸಂಪತ್ತನ್ನು ಅವರಿಗೆ ಗೌರವದಿಂದ ಕೊಟ್ಟಿದ್ದರು. ಈ ಸಂಪತ್ತನ್ನು ಅವರು ಹೆಂಡತಿಯರಿಗೆ ಹಂಚಿಬಿಟ್ಟು ಮತ್ತೆ ಬೇರೆ ದಾನ ಧರ್ಮಾದಿಗಳನ್ನು ಮಾಡಿಬಿಟ್ಟು ತಮ್ಮ ಯಾವ ಕರ್ತವ್ಯವೂ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಅವರು ಸನ್ಯಾಸವನ್ನು ಸ್ವೀಕರಿಸಬೇಕಾಗುತ್ತದೆ. ಆದ್ದರಿಂದ ಸನ್ಯಾಸಕ್ಕೆ ಹೊರಡಲು ಮನಸ್ಸು ಯಾವಾಗ ಆಯಿತು, ಆಗ ಮೈತ್ರೇಯಿಯನ್ನು ಕರೆದುಬಿಟ್ಟು ಅವರು ಹೇಳ್ತಾರೆ ಅನ್ನೋದ್ರಿಂದ ಈ ಮೈತ್ರೇಯಿ ಬ್ರಾಹ್ಮಣ
ಆರಂಭವಾಗುತ್ತದೆ. ಮೈತ್ರೇಯೀತಿ ಹೋವಾಚ ಉದ್ಯಾಸ್ಯನ್ವಾ ಅರೇಹಮಸ್ಮಾತ್ ಸ್ಥಾನಾದಸ್ಮಿ ಹಂತ ತೇನಯ ಕಾತ್ಯಾಯನ್ಯಾಂತಂ ಕರವಾಣೀತಿ ಅನ್ನೋದೇ ಮೊದಲನೆಯ ಶ್ಲೋಕ. ಅದರಲ್ಲಿ ಇಲ್ಲೇ ಮೈತ್ರೇಯಿ, ನಾನು ಗೃಹಸ್ಥಾಶ್ರಮವನ್ನು ಬಿಟ್ಟುಬಿಟ್ಟು ಮೇಲಿನ ಆಶ್ರಮಕ್ಕೆ ಹೋಗುವನಿದ್ದೇನೆ. ಆದ್ದರಿಂದ ನನ್ನ ಸಂಪತ್ತನ್ನು ನಿನಗೂ ಕಾತ್ಯಾಯನಿಗೂ ವಿಂಗಡ ಮಾಡಿಬಿಟ್ಟು ಹೋಗಬೇಕು ಅಂತಿದ್ದೀನಿ ಅಂತ ಹೇಳ್ತಾರೆ. ಅದರಲ್ಲಿ ಕಾತ್ಯಾಯನಿ ಯಾವ ಪ್ರತಿಕ್ರಿಯೆಯನ್ನು ಕೊಟ್ಲು ಅನ್ನೋದು ಉಪನಿಷತ್ತಿನಲ್ಲಿ ಬರಲಿಲ್ಲ. ಪ್ರಾಯಶಃ ಆಕೆ ಹೆಚ್ಚು ಸಂಸಾರವನ್ನು ತೂಗಿಸುವುದರಲ್ಲಿ ಆಕೆಯ ಮನಸ್ಸು ಹೆಚ್ಚಿತ್ತು ಅಂತ ಕಾಣುತ್ತದೆ. ಆದರೆ ಮೈತ್ರೇಯಿ ಅನ್ನತಕ್ಕಂಥವಳು ಅಧ್ಯಾತ್ಮದ ಬಗ್ಗೆ ಹೆಚ್ಚು ಆಲೋಚನೆಯನ್ನು ಮಾಡಿಕೊಂಡವಳಾಗಿದ್ದಳು. ಆದ್ದರಿಂದ ಅವಳಿಗೆ ವೈರಾಗ್ಯವು, ಸಂಸಾರದ ಭೋಗಗಳಲ್ಲಿ ವೈರಾಗ್ಯವು ಮತ್ತೆ ಧನ ಧಾನ್ಯ ಇವುಗಳಿಂದ ತನಗೆ ಅಮೃತತ್ವ ಅಂದರೆ ಅಮರಣ ಭಾವ, ಮುಕ್ತಿ ಅನ್ನತಕ್ಕಂಥದ್ದು ದೊರಕೋದಿಲ್ಲ ಅನ್ನತಕ್ಕಂಥ ವಿಚಾರವು ಆಕೆಗೆ ಮನಸ್ಸಿನಲ್ಲಿ ಇತ್ತು. ಆದ್ದರಿಂದ ಯಾವಾಗ ಯಾಜ್ಞವಲ್ಕ್ಯರು ತಾವು ಸನ್ಯಾಸಿಗಳಾಗಿ ಹೋಗ್ತೇವೆ ಅಂತಂದ್ಬಿಟ್ಟು ಧನವನ್ನು ನಾನು ಭಾಗ ಮಾಡ್ತೇನೆ ಅಂತ ಹೇಳಿದಾಗ ಮೈತ್ರಿ ಕೇಳ್ತಾಳೆ, ಈ ನಿಮ್ಮ ಧನ ಅಷ್ಟೇ ಅಲ್ಲ, ಈ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಸಂಪತ್ತುವೇ ನನಗೆ ಸಿಗುವಂಥದ್ದಾದರೆ ಅದರಿಂದ ತಾನೇ ನನಗೆ ಮೋಕ್ಷ ಅಥವಾ ಅಮರಣ ಭಾವ, ಅಮೃತತ್ವ ಅನ್ನೋದು ಸಿಗೋದಿಲ್ಲ ಅಲ್ವೇ ಅಂತ ಕೇಳ್ತಾಳೆ. ಕಥಂ ತೇನ ಅಮೃತಾಸ್ಯಾಂ ಅಂತಂದ್ಬಿಟ್ಟು ಅಲ್ಲಿ ವಾಕ್ಯವಿದೆ. ಅದನ್ನ ಎರಡು ರೀತಿಯಾಗಿ ಅರ್ಥವನ್ನು ಮಾಡ್ತಾರೆ. ಹೇಗೆ ನಾನು ಅಮೃತಲಾಗುತ್ತೇನೆಯೇ ಅನ್ನೋಂತಹ ಪ್ರಶ್ನೆ ಮಾಡಿದ ಹಾಗೆ ಪ್ರಶ್ನಾರ್ಥಕವಾಗಿ ಒಂದರ್ಥ, ಅಥವಾ ಆಕ್ಷೇಪಾರ್ಥದಲ್ಲಿ ಅಂದರೆ ಈ ಹಣ ಇದ್ದಾಕ್ಷಣ ನನಗೆ ಅಮೃತತ್ವ ಅನ್ನೋದು ಹೇಗೆ ಸಿಗುತ್ತೆ, ಹೇಗೆ ತಾನೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಆಕ್ಷೇಪ ಮಾಡದಂಥ ರೀತಿಯಲ್ಲೂ ಅದನ್ನ ಅರ್ಥ ಮಾಡಬಹುದು. ಈ ಅರ್ಥವನ್ನು ಇಟ್ಟುಕೊಂಡ್ರೆ, ಆಕ್ಷೇಪಾರ್ಥವನ್ನು ಇಟ್ಟುಕೊಂಡ್ರೆ ಮೈತ್ರಿಯಿಗೆ ವೈರಾಗ್ಯದ ಜೊತೆಗೆ ವಿವೇಕವೂ ಇದ್ದಿತು ಅಂತಂದ್ಬಿಟ್ಟು ನಮಗೆ ಅರ್ಥವಾಗುತ್ತೆ. ಮತ್ತು ಆಕೆಯು ಅಮೃತತ್ವವನ್ನು ಕೇಳ್ತಾ ಇದ್ದಾಳೆ, ಅಮರಣ ಭಾವವನ್ನು ಕೇಳ್ತಾ ಇದ್ದಾಳೆ. ಅದನ್ನ ಹೇಗೆ ಪಡ್ಕೋಬೇಕು ಅಂತನ್ನೋದನ್ನ ಅದು ಧನದಿಂದ ಸಿಗೋದಿಲ್ಲ ಅನ್ನೋ ಕಾರಣದಿಂದ ಆಕೆಗೆ ಮುಮುಕ್ಷತ್ವ, ಮೋಕ್ಷವನ್ನು ಪಡೆಯಬೇಕು ಅಂತಕ್ಕಂಥ ಇಚ್ಛೆ ಇದು ಇತ್ತು ಅಂತೂ ತಿಳಿಯಬಹುದಾಗಿದೆ. ಅಲ್ಲಿಗೆ ಶಂಕರ ಭಗವತ್ಪಾದರು ತಮ್ಮ ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ಮೊದಲನೆಯ ಸೂತ್ರದ ಭಾಷ್ಯದಲ್ಲಿ ಸಾಧನ ಚತುಷ್ಟಯ ಸಂಪತ್ತಿ ಅನ್ನುವ ವಿಚಾರವನ್ನು ಹೇಳಿದ್ದಾರೆ. ಅಂದ್ರೆ ಈ ಆತ್ಮನನ್ನು ಕುರಿತು ಅಥವಾ ಬ್ರಹ್ಮವನ್ನು ಕುರಿತು ಜಿಜ್ಞಾಸೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಅಧಿಕಾರ ಸಂಪತ್ತಿರಬೇಕು. ಯಾವ ಅಧಿಕಾರಗಳು ಅಂತಂದ್ರೆ ನಿತ್ಯಾನಿತ್ಯ ವಿವೇಕ, ಇಹ ಭೋಗ ಫಲ ವಿರಾಗ, ಶಮದಮಾದಿ ಷಟ್ ಸಂಪತ್ತಿ ಮತ್ತು ಮುಮುಕ್ಷುತ್ವ ಎಂಬ 4 ಆಧ್ಯಾತ್ಮಿಕ ಸಂಪತ್ತು ಇರಬೇಕಾಗುತ್ತೆ. ಅದರಲ್ಲಿ ಈ ವಿವೇಕವು, ವೈರಾಗ್ಯವು, ಮುಮುಕ್ಷುತ್ವವು ಮೈತ್ರಿಯಿಗೆ ಇತ್ತು ಅಂದ್ಬಿಟ್ಟು ನಾವೇ ಆಕೆಯು ಪ್ರಶ್ನೆ ಮಾಡಿದ ರೀತಿಯಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ. ಇನ್ನು ಶ್ರಮದಮಾದಿ ಗುಣಗಳು ಆಕೆಗೆ ಸಾಕಷ್ಟು ಇದ್ದಿರಬಹುದು ಅಂತಂದ್ಬಿಟ್ಟು ಊಹೆ ಮಾಡೋದಕ್ಕೂ ಕಾರಣವಿದೆ. ಆದ ಕಾರಣ ಆಕೆಗೆ ಬ್ರಹ್ಮ ಜಿಜ್ಞಾಸೆಗೆ ಅಥವಾ ಬ್ರಹ್ಮವನ್ನು ಅರಿತುಕೊಳ್ಳುವುದಕ್ಕೆ, ಆತ್ಮನನ್ನು ಅರಿತುಕೊಳ್ಳುವುದಕ್ಕೆ ಆಕೆಗೆ ಅಧಿಕಾರವಿತ್ತು ಅಂತಂದ್ಬಿಟ್ಟು ನಾವು ನಿರೀಕ್ಷಣೆ ಮಾಡಬಹುದು. ಆ ಕಾರಣದಿಂದಲೇ ಯಾಜ್ಞವಲ್ಕ್ಯರಿಗೆ ಪರಮ ಸಂತೋಷವಾಗಿಬಿಡುತ್ತೆ. ಅವರು ಸ್ವತಃ ಜ್ಞಾನಿಗಳಾದ್ರಿಂದ ಬೇರೆ ಇನ್ನೊಬ್ಬರು, ಅದರಲ್ಲೂ ತನಗೆ ಪ್ರಿಯಳಾಗಿರ್ತಕ್ಕಂಥ ತಮ್ಮ ಪತ್ನಿಯೇ ತನಗೆ ಸಂಪತ್ತು ಬೇಡ, ತನಗೆ ಅಮೃತತ್ವ ಬೇಕು, ಆದ್ದರಿಂದ ತುಂಬ ಸಂತೋಷವಾಗುತ್ತೆ. ಅವರು ಹೇಳ್ತಾರೆ,
ಈ ಸಂಪತ್ತಿನಿಂದ ಅಮೃತತ್ವ ಅನ್ನತಕ್ಕಂಥ ಸಿಗುತ್ತೆ ಅನ್ನತಕ್ಕಂಥ ಆಶೆಯನ್ನ ಇಟ್ಕೊಳ್ಳೋ ಹಾಗಿಲ್ಲ, ಹಾಗೆ ಅಂತಂದ್ಬಿಟ್ಟು ಹೇಳ್ಬಿಡ್ತಾರೆ. ಅದಕ್ಕೆ ಮೈತ್ರೇಯಿ, ಆದ್ರಿಂದ ನೀವು ಕೊಡೋ ಸಂಪತ್ತನ್ನ ಇಟ್ಕೊಂಡು ನಾನು ಏನ್ ಮಾಡ್ಲಿ, ನೀವು ಏನನ್ನ ತಿಳ್ಕೊಂಡಿದ್ದೀರಿ, ಯಾವ ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡಿದ್ದೀರಿ, ಅದನ್ನೇ ನನಗೆ ತಿಳಿಸ್ಬಿಟ್ಟು ಹೇಳಿ, ಹಾಗೆ ಅಂತಂದ್ಬಿಟ್ಟು ಕೇಳ್ತಾಳೆ. ಅದಕ್ಕಿಂತ ಬೇರೆ ಹೆಚ್ಚಿನ ಸಂತೋಷವಾದ ವಿಚಾರ ಯಾಜ್ಞವಲ್ಕ್ಯಕ್ಕೆ ಇಲ್ಲ. ಪ್ರಿಯಾ ಬತಾರೇನ ಸತಿ ಪ್ರಿಯಂ ಭಾಷಸ ಏಹ್ಯಾಸ್ವ ವ್ಯಾಖ್ಯಾಸ್ಯಾಮಿತೇ ವ್ಯಾಚಕ್ಷಾದನಸ್ಯದು ಮೇ ನಿಧಿಧ್ಯಾಸಸ್ವೇತಿ ಅಂತಂದ್ಬಿಟ್ಟು ವಾಕ್ಯವಿದೆ. ಅಂದ್ರೆ ನನಗೆ ಅತ್ಯಂತ ಪ್ರಿಯವಾದದನ್ನ ಹೇಳ್ತಾ ಇದೀಯ ನೀನು, ನಾನು ನಿನಗೆ ಆತ್ಮವಿಚಾರವನ್ನು ಹೇಳ್ತೇನೆ, ಬಂದು ಕುಳಿತುಕೋ, ನಾನು ಏನನ್ನು ಹೇಳ್ತೀನಿ ಅದನ್ನ ಸರಿಯಾಗಿ ಕೇಳಿಕೋ, ಅದನ್ನ ಅರ್ಥೈಸ್ಕೊಂಡ್ಬಿಟ್ಟು ಮನನ ಮಾಡ್ಕೊಂಡ್ಬಿಟ್ಟು ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೋ ಅಂತಂದ್ಬಿಟ್ಟು ಅವರು ಹೇಳಿಬಿಟ್ಟು ಆಮೇಲೆ ಆತ್ಮವಿಚಾರವನ್ನು ಹೇಳುವುದಕ್ಕೆ ಹೊರಡ್ತಾರೆ. ಇವಾಗ ಆತ್ಮವಿಚಾರ ಅಂತಂದ್ರೆ ಏನು ಹಾಗೆ ಅಂತಂತಂದ್ರೆ, ಮುಂಚೆನೆ ತಿಳಿಸಿದ ಹಾಗೆ ಆತ್ಮನು ಅನ್ನತಕ್ಕಂಥದ್ದು ಚೈತನ್ಯ ಮಾತ್ರ. ಈ ಆತ್ಮನು ಮತ್ತೆ ಇನ್ನೊಂದು ಪದ ಬ್ರಹ್ಮ ಅನ್ನೋದು ವೇದಾಂತಗಳಲ್ಲಿ ಉಪಯೋಗಿಸಿದೆ. ಬ್ರಹ್ಮವು ಮತ್ತು ಆತ್ಮನು ಇದೆರಡೂ ಒಂದೇ ಅರ್ಥವನ್ನೇ ಕೊಡತಕ್ಕಂಥದ್ದು. ಅಂದರೆ ಈ ಜಗತ್ತಿನಲ್ಲಿ ಚರಾಚರ ಪ್ರಾಣಿಗಳಿಂದ ಬೇರೆ ವಸ್ತುಗಳಿಂದ ಕೂಡಿದಂತಹ ಈ ವಿಶ್ವಕ್ಕೆ ಮೂಲ ಯಾವುದು ಅಂತಂದ್ಬಿಟ್ಟು ತಿಳ್ಕೋಬೇಕು ಅಂತಂದ್ರೆ ಅದಕ್ಕೆ ಶಬ್ದ ಅಥವಾ ವೇದಗಳೇನೆ ಅದಕ್ಕೆ ಪ್ರಮಾಣವಾಗುತ್ತದೆ. ಯಾತಕ್ಕೆ ಶಬ್ದ ಅಥವಾ ವೇದಾಂತಗಳೇ ಇದಕ್ಕೆ ಪ್ರಮಾಣವಾಗುತ್ತದೆ ಅಂತಂದ್ರೆ, ಈಗ ಈ ಐಹಿಕ ಸಂಸಾರದಲ್ಲಿ ಇರತಕ್ಕಂಥವರಿಗೆ ಹಾಗೂ ವಿಜ್ಞಾನದಲ್ಲೂ ಸಹ ಕೇವಲ ಪ್ರತ್ಯಕ್ಷ ಪ್ರಮಾಣ ಹಾಗೂ ಅನುಮಾನ ಪ್ರಮಾಣ ಇವುಗಳೇನೆ ಮುಖ್ಯ. ಯಾವುದಾದರೂ ಒಂದು ವಿಚಾರದಲ್ಲಿ ನಿಷ್ಕರ್ಷಿಯಾದಂತಹ ಜ್ಞಾನವನ್ನು ಪಡೆದುಕೊಳ್ಬೇಕಾದ್ರೆ ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತಂದ್ರೆ ಮನುಷ್ಯನ ಜ್ಞಾನೇಂದ್ರಿಯಗಳನ್ನ 5 ಜ್ಞಾನೇಂದ್ರಿಯಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಯಾವ ವಿಚಾರವನ್ನು ನಾವು ತಿಳಿದುಕೊಳ್ಳಬಹುದೋ, ಮನಸ್ಸನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಯಾವುದನ್ನು ನಾವು ತರ್ಕಿಸಬಹುದೋ, ಇವುಗಳಿಂದ ನಿರ್ಧಾರವಾಗತಕ್ಕಂತಹ ಜ್ಞಾನವಿದೆಯಲ್ಲ, ಅದನ್ನ ಪ್ರತ್ಯಕ್ಷ ಪ್ರಮಾಣದಿಂದ ಆ ಜ್ಞಾನ ಬಂದಿದೆ ಅಂತಂದ್ಬಿಟ್ಟು ಅರ್ಥವಾಗುತ್ತೆ. ಇಂದಿನ ವಿಜ್ಞಾನ ಹೊರಟಿರೋದು ಸಂಪೂರ್ಣವಾಗಿ ಈ ಪ್ರತ್ಯಕ್ಷ ಪ್ರಮಾಣವನ್ನು ಮಾತ್ರ ಅವಲಂಬಿಸಿದೆ. ಪ್ರತ್ಯಕ್ಷ ಪ್ರಮಾಣದಿಂದ ಪ್ರಯೋಗಗಳನ್ನು ಮಾಡ್ತಾರೆ. ಆ ಪ್ರಯೋಗಗಳಿಂದ ಉಂಟಾದ ವಿಚಾರಗಳಿಂದ ತರ್ಕಿಸ್ತಾರೆ. ಗಣಿತಶಾಸ್ತ್ರ ಮತ್ತು ಗಣಕಯಂತ್ರ ಇತ್ಯಾದಿಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅದರಿಂದ ಅನೇಕ ವಿಚಾರಗಳನ್ನು ನಿರ್ಧರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಈ ಎಲ್ಲಾ ಪ್ರಯತ್ನದಿಂದಲೂ ಬ್ರಹ್ಮವಸ್ತುವನ್ನು ಅಥವಾ ಆತ್ಮವಸ್ತುವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾತಕ್ಕೆ ಅಂತಂದ್ರೆ ಜಗತ್ತಿನ ಮೂಲವಾದಂತಹ ಬ್ರಹ್ಮವು ಅಥವಾ ಆತ್ಮನು ಅತೀಂದ್ರಿಯ ವಸ್ತು, ಇಂದ್ರಿಯಗಳಿಗೆ ನಿಲುಕತಕ್ಕಂಥ ವಸ್ತು ಅಲ್ಲ. ಆದರೆ ಪ್ರತ್ಯಕ್ಷ ಪ್ರಮಾಣವು ಇಂದ್ರಿಯಗಳ ಮೂಲಕವಾಗಿಯೇ ನಿರೀಕ್ಷಣೆ ಮಾಡಿ ತೀರ್ಮಾನಿಸಬೇಕಾದಂತಹ ತತ್ವಗಳು. ಆದ್ದರಿಂದ ಈ ಸಂಸಾರ ಚಕ್ರದಲ್ಲಿ ಯಾವ ವಸ್ತುಗಳಿವೆಯೋ ಅವುಗಳ ರಚನೆಯನ್ನು, ಅವುಗಳ ಬಗ್ಗೆ ಸಿದ್ಧಾಂತಗಳನ್ನು ಮಾಡುವುದಕ್ಕೆ ವಿಜ್ಞಾನವು ಅಥವಾ ಮನುಷ್ಯನ ಬುದ್ಧಿಶಕ್ತಿಯು ಎಷ್ಟೇ ಪ್ರಯೋಜನ ಆಗ್ತಾ ಇದ್ರೂ ಈ ಮನುಷ್ಯನ ದೇಹಾದಿಗಳು, ಇಂದ್ರಿಯಗಳು, ಮನಸ್ಸು ಇತ್ಯಾದಿ ಯಾವ ಮೂಲದಿಂದ ಬಂದಿದೆ, ಜಗತ್ತಿನಲ್ಲಿ ಇರುವ ವಸ್ತುಗಳಿಗೆಲ್ಲ ಮೂಲ ಯಾವುದು ಅನ್ನುವ ಪ್ರಶ್ನೆ ಬಂದಾಗ ಅದಕ್ಕೆ ವಿಜ್ಞಾನವು ಯಾವ ರೀತಿಯಲ್ಲಿ ಈಗ ಮುಂದುವರಿತಾ ಇದೆ ಆ ರೀತಿಯಿಂದ ಈ ಆತ್ಮವಸ್ತು ಅಥವಾ ಬ್ರಹ್ಮವಸ್ತುವಿನ ಜ್ಞಾನ ದೊರಕಲಾರದು. ಆದ್ದರಿಂದ ನಮ್ಮ ಈ ದೇಶದಲ್ಲಿ
ಸನಾತನ ಧರ್ಮದಲ್ಲಿ ವೇದಾಂತಗಳಲ್ಲಿ ಈ ಅತೀಂದ್ರಿಯವಾದಂತಹ ಜಗತ್ತಿಗೆ ಕಾರಣವಾದಂತಹ ಬ್ರಹ್ಮವಸ್ತುವಿನ ಬಗ್ಗೆ ಹಾಗೂ ಅಥವಾ ಆತ್ಮವಸ್ತುವಿನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನೇ ಅನೇಕ ಕಾರಣಗಳಿದೆ, ವೇದಗಳನ್ನ ನಂಬುವುದಕ್ಕೆ ಅರ್ಹವಾಗಿದೆ ಅನ್ನೋದಕ್ಕೆ ಅನೇಕ ಕಾರಣಗಳಿದೆ. ಆದರೆ ಸಮಯದ ಅಭಾವದಿಂದ ಆ ವಿಚಾರಗಳ ಚರ್ಚೆಗೆ ಈಗ ಹೋಗುವುದಿಲ್ಲ. ಆದ್ರೆ ಏನು ವಿಚಾರವನ್ನ ಹೇಳಿದೆ ಅಂದ್ರೆ ಈ ಉಪನಿಷತ್ತುಗಳಲ್ಲಿ ಛಾಂದೋಗ್ಯ ಅನ್ನತಕ್ಕಂಥ ಉಪನಿಷತ್ತಿನಲ್ಲಿ ಒಂದು ವಾಕ್ಯ ಬರುತ್ತೆ, ಐತದಾತ್ಮ್ಯಮಿದಗಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತಂದ್ಬಿಟ್ಟು. ಅಂದ್ರೆ ಅಲ್ಲಿ ಛಾಂದೋಗ್ಯದಲ್ಲಿ ಈ ಬ್ರಹ್ಮ ವಸ್ತುವನ್ನೇನೆ ಸತ್ ಅಂತಂದ್ಬಿಟ್ಟು ಕರೆದಿದ್ದಾರೆ. ಸತ್ ಅಂತಂದ್ಬಿಟ್ಟು, ಸತ್ ಅಂತಂದ್ರೆ ಅಸ್ತಿತ ಮಾತ್ರ, ಎಕ್ಸಿಸ್ಟೆನ್ಸ್ ಪರ್ ಸೆ. ಅಂದ್ರೆ ಇಟ್ ಈಸ್ ನಾಟ್ ಎನ್ ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್, ಇರತಕ್ಕಂಥ ಒಂದು ವಸ್ತು ಅಲ್ಲ. ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ಅದು ಇರತಕ್ಕಂಥ ಪದಾರ್ಥ ಅಂತ ಗುರುತಿಸಬಹುದು, ಆದರೆ ಆ ರೀತಿಯ ಈ ವಸ್ತುಗಳ ಜೊತೆಗೆ ಇರತಕ್ಕಂಥ ಇನ್ನೊಂದು ವಸ್ತು ಅಲ್ಲ ಬ್ರಹ್ಮವಸ್ತು ಅನ್ನತಕ್ಕಂಥದ್ದು. ಆದ್ರಿಂದ ಅದನ್ನು ಎಕ್ಸಿಸ್ಟೆನ್ಸ್ ಅಂತಂದ್ಬಿಟ್ಟು ಪರ್ಸೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಸ್ತಿತ ಮಾತ್ರ ಅಂತಂದ್ಬಿಟ್ಟು ಭಾಷ್ಯದಲ್ಲಿ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದೇನೆ ಎಲ್ಲ ವಸ್ತುಗಳಿಗೂ ಆತ್ಮವಾಗಿರ್ತಕ್ಕಂಥದ್ದು ಆ ಬ್ರಹ್ಮವಸ್ತುವು, ಅದೇ ಸತ್ಯವು, ಅದೇ ಆತ್ಮನು, ಅದೇ ನೀನಾಗಿದೆಯೇ ತತ್ವಮಸಿ ಎಂಬುದಾಗಿ ಈ ಛಾಂದೋಗ್ಯದ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬ್ರಹ್ಮವಸ್ತುವು ಅದೇ ಮೂಲ ಹಾಗೆ ಅಂತಂದ್ಬಿಟ್ಟು ಹೇಳಿದೆ. ಹಾಗೇನೆ ಮುಂಡಕ ಉಪನಿಷತ್ತಿನಲ್ಲಿ ಸಹ ಒಂದು ಪ್ರಶ್ನೆಯನ್ನ ಶೌನಕ ಅನ್ನತಕ್ಕಂಥ ಒಬ್ಬರು ಮಹಾಗೃಹಸ್ಥರು ಅಂಗಿರಸ್ಸು ಅನ್ನತಕ್ಕಂಥ ಋಷಿಗಳಿಗೆ ಪ್ರಶ್ನೆಯನ್ನ ಮಾಡ್ತಾನೆ. ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅಂತಂದ್ಬಿಟ್ಟು. ಅಂದ್ರೆ ಯಾವ ಒಂದನ್ನು ತಿಳಿದುಕೊಂಡ್ರೆ ಬೇರೆ ಎಲ್ಲವನ್ನೂ ತಿಳಿದುಕೊಂಡ ಹಾಗೆ ಆಗುತ್ತೋ ಅಂಥ ವಸ್ತು ಯಾವುದು ಹಾಗೆ ಅಂತಂದ್ಬಿಟ್ಟು ಪ್ರಶ್ನೆ. ಒಂದು ವಸ್ತುವನ್ನ ತಿಳಿದುಕೊಂಡ್ರೆ ಉಳಿದಂತಹ ಬೇರೆ ವಸ್ತುಗಳನ್ನ ತಿಳಿದುಕೊಂಡ ಹಾಗೆ ಹೇಗಾಗತ್ತೆ ಅಂತ ಪ್ರಶ್ನೆಯನ್ನು ಮಾಡಿದರೆ ಇಲ್ಲಿ ವಿಚಾರ ಇರೋದು ಏನು ಅಂತಂದ್ರೆ, ಆ ಒಂದೇ ಒಂದು ವಸ್ತು ಯಾವುದು ಅಂತಂದ್ರೆ ಅದೇ ಆತ್ಮವಸ್ತು ಅಥವಾ ಬ್ರಹ್ಮವಸ್ತು. ಅದನ್ನ ಅಕ್ಷರ ಅನ್ನತಕ್ಕಂಥ ಹೆಸರಿನಿಂದ ಮುಂಡಕೋಪನಿಷತ್ತಲ್ಲಿ ಕರೆದಿದ್ದಾರೆ. ಈ ಅಕ್ಷರವು ಎಲ್ಲದಕ್ಕೂ ಮೂಲ. ಅದು ಅಜ ಅಂದ್ರೆ ಅದು ಹುಟ್ಟದೇ ಇರತಕ್ಕಂಥದ್ದು, ಮತ್ತೆ ಸಾವಿಲ್ಲದೆ ಇರತಕ್ಕಂಥದ್ದು. ಅವ್ಯಯ ಅಂದ್ರೆ ಅದು ಕಡಿಮೆ ಆಗ್ತಾ ಹೋಗದೇ ಇರತಕ್ಕಂಥದ್ದು. ಅದು ನಿರ್ಗುಣ, ನಿರಾಕಾರ ಇತ್ಯಾದಿ ಅನೇಕ ವಿಚಾರಗಳಿಂದ ಅದನ್ನ ಸೂಚನೆ ಮಾಡಿದ್ದಾರೆ. ಹಾಗೆ ತೈತ್ರಿಯ ಉಪನಿಷತ್ತಿನಲ್ಲೂ ಸಹ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂದ್ರೆ ಈ ಬ್ರಹ್ಮವಸ್ತುವು ಸತ್ಯವು ಅಂದ್ರೆ ಬದಲಾಗದೇ ಇರತಕ್ಕಂಥ ಸ್ವಭಾವ ಇರತಕ್ಕಂಥದ್ದು. ಅಂದ್ರೆ ಒಂದು ಸಲ ಈ ವಸ್ತು ಹೀಗಿದೆ ಅಂತ ತಿಳಿದುಕೊಂಡ ಮೇಲೆ ಅದರ ರೂಪವು ಬದಲಾವಣೆ ಆಗದೆ ಹೋದ್ರೆ ಅಂಥ ವಸ್ತುವನ್ನ ಸತ್ಯ ಅಂತಂದ್ಬಿಟ್ಟು ಕರೀತಾರೆ. ಹಾಗೆ ಬ್ರಹ್ಮವಸ್ತು ಒಂದೇನೆ. ಇದಕ್ಕೆ ಈ ಕ್ಯಾರೆಕ್ಟರಿಸ್ಟಿಕ್, ಈ ವಿಚಾರಕ್ಕೆ ಹೊಂದುವಂತಹ ಒಂದೇ ಒಂದು ವಸ್ತು ಅಂದ್ರೆ ಬ್ರಹ್ಮವಸ್ತು. ಮತ್ತು ಈ ಬ್ರಹ್ಮವಸ್ತು ಜಡವಲ್ಲ, ಚೇತನ ಅಂತಂದು ಹೇಳೋದಕ್ಕೋಸ್ಕರ ಅದನ್ನ ಜ್ಞಾನ ಅಂತ ಹೇಳಿದ್ದಾರೆ. ಮತ್ತು ಅದು ಒಂದೇ ವಸ್ತು, ಅದನ್ನು ಬಿಟ್ಟು ಬೇರೆ ವಸ್ತು ಅಂತಕ್ಕಂಥದ್ದೇ ಇಲ್ಲ ಅನ್ನೋದನ್ನ ಸೂಚನೆ ಹೇಳೋದಕ್ಕೋಸ್ಕರವಾಗಿ ಅದನ್ನ ಅನಂತ ಹಾಗೆ ಅಂತಂದ್ಬಿಟ್ಟು ಸೂಚನೆ ಮಾಡಿದ್ದಾರೆ. ಆದ್ರಿಂದ ಈ ವೇದಗಳನ್ನ ನಾವು ನಂಬಬೇಕಾಗತ್ತೆ. ಇದನ್ನು ಬಿಟ್ಟು ಬೇರೆ ಪ್ರಮಾಣಗಳು, ಯಾವ ಪ್ರಮಾಣಗಳೂ ಜಗತ್ತಿಗೆ ಮೂಲವಾದಂತಹ ವಸ್ತುವನ್ನ ತಿಳಿಸ್ಕೊಡಲಾರವು ಅನ್ನುವ ಕಾರಣದಿಂದಲೂ ವೇದಗಳು ನಿರ್ದುಷ್ಟವಾಗಿವೆ, ಅವುಗಳನ್ನು ನಂಬುವುದಕ್ಕೆ ಯಾವ ಅಡ್ಡಿಯೂ ಇಲ್ಲ ಅನ್ನುವ ಅನೇಕ ಬೇರೆ ಕಾರಣಗಳನ್ನು ಇಲ್ಲಿ ನಾನು ಆ ಕಾರಣಗಳನ್ನೆಲ್ಲ ವಿವರಣೆ ಮಾಡ್ತಾ ಇಲ್ಲ. ಆ ಕಾರಣಗಳಿಂದಲೂ ನಾವು ಈ ವಿಚಾರವನ್ನ ಒಪ್ಪಿಕೊಳ್ಳೋದಾದ್ರೆ ಆಗ ಈ ಬ್ರಹ್ಮವಸ್ತು ಅಥವಾ ಅದನ್ನೇ
ಪ್ಯೂರ್ ಕಾನ್ಶಿಯಸ್ನೆಸ್ ಅಂತ ಏನು ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಅದು ಒಂದೇನೆ ಮೂಲದಲ್ಲಿ ಜಗತ್ತಿನ ಮೂಲವಾಗಿರ್ತಕ್ಕಂಥದ್ದು, ಮತ್ತು ಅದೇನೆ ಎಲ್ಲ ವಸ್ತುಗಳಲ್ಲೂ ಆತ್ಮಸ್ವರೂಪದಿಂದ ಇರತಕ್ಕಂಥದ್ದು. ಅಲ್ಲಿಗೆ ಏನಾಯ್ತು ಅಂತಂದ್ರೆ, ನಾವು ಈ ವಿಶ್ವದಲ್ಲಿ ನೋಡ್ತಾ ಇರತಕ್ಕಂಥ ಎಲ್ಲ ವಸ್ತುಗಳೂ ಈ ಬ್ರಹ್ಮದಿಂದಲೇ ಆತ್ಮವಂತವಾಗಿದೆ. ಹಾಗೂ ಚೇತನಗಳನ್ನು ತೆಗೆದುಕೊಂಡ್ರೆ ಎಲ್ಲ ಜೀವಿಗಳೂ ಅವುಗಳ ಆತ್ಮನು ಈ ಬ್ರಹ್ಮವಸ್ತುವೇ ಆಗಿದೆ. ಬ್ರಹ್ಮವಸ್ತುವನ್ನು ಬಿಟ್ಟು ಬೇರೊಂದಿಲ್ಲ ಅನ್ನತಕ್ಕಂಥ ಅರ್ಥವು ಬರುತ್ತೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂತಂತಂದ್ರೆ, ಬ್ರಹ್ಮ ಒಂದೇ ಸತ್ಯವಾದಂತಹ ವಸ್ತು ಆದರೆ ಆವಾಗ ನಾನು ಆ ಬ್ರಹ್ಮನ, ನನ್ನ ಸ್ವರೂಪವು ಈ ಬ್ರಹ್ಮವು ಅಥವಾ ಆತ್ಮವು ಅಂತ ನನಗೆ ತಿಳಿತಾ ಇಲ್ವಲ್ಲ. ನಾನು ಈ ದೇಹದಲ್ಲಿ ಒಳಗಡೆ ಇರತಕ್ಕಂಥ ಒಬ್ಬನು ಅನ್ನೋ ಭಾವವೇ ನನಗಿದೆಯಲ್ಲ. ಅಂದರೆ ನನಗೆ ಪರಿಚ್ಛಿನ್ನ ಸ್ವಭಾವ ಅಂತಂದ್ರೆ ವಿಂಗಡಣೆಯಾಗಿರ್ತಕ್ಕಂಥ ಸ್ವಭಾವ. ಅಂದರೆ ಬೇರೆ ವಸ್ತುಗಳಿಂದ ನಾನು ಬೇರೆ, ಅಂದರೆ ನಾನು ಬೇರೆ, ಬೇರೆ ವಸ್ತುಗಳು ಇವೆ ನನ್ನ ಹಾಗೇನೆ, ಜೀವಿಗಳಿವೆ, ಚೇತನವಿಲ್ಲತಕ್ಕಂಥ ವಸ್ತುಗಳು ಪ್ರಪಂಚದಲ್ಲಿವೆ ಅನ್ನತಕ್ಕಂಥ ವಿಚಾರ ಬರುತ್ತೆ. ಇದಕ್ಕೆ ಕಾರಣವನ್ನ ನಾವು ಕೊಡೋ ಹಾಗಿಲ್ಲ. ಯಾತಕ್ಕೆ ಅಂದ್ರೆ ಇದು ಪ್ರಕೃತಿನಲ್ಲೇನೆ ಇದು ಕಾಣತಕ್ಕಂಥ ವಿಚಾರ. ಮನುಷ್ಯ ಹುಟ್ಟಿದಾಗಿನಿಂದಲೂ ಒಂದು ಕಿಂಚಿತ್ ಬೆಳವಣಿಗೆ ಆಗ್ತಾ ಇರೋ ಹಾಗೇನೆ ಮಗುವಿಗೇನೆ ನಾನು ಅಂತ ಅಂದ್ಬಿಟ್ಟು ದೇಹವನ್ನ ತೋರಿಸ್ಕೊಂಡ್ಬಿಟ್ಟು ನಾನು ಅಂತ ಹೇಳ್ತಾನೆ. ಮತ್ತೆ ತಂದೆ ತಾಯಿಗಳನ್ನಾಗ್ಲಿ ಬೇರೆಯವ್ರನ್ನಾಗ್ಲಿ ನೀನು ನೀನು ಅಂತಂದ್ಬಿಟ್ಟು ಹೇಳಕ್ ಹೊರಡ್ತಾರೆ ಮಕ್ಕಳು. ಆದ್ದರಿಂದ ನೈಸರ್ಗಿಕವಾಗಿ ಅಂದ್ರೆ ಪ್ರಕೃತಿಯಿಂದಲೇನೆ ಸ್ವಾಭಾವಿಕವಾಗಿಯೇ ವಿಚಾರ ಮಾಡದೇ ಇರತಕ್ಕಂಥ ಅವಧಿನಲ್ಲಿ ಜೀವಿಗಳಿಗೆ ಪರಿಚ್ಛಿನ್ನ ಸ್ವಭಾವ ಅನ್ನೋದು ಇದ್ದೇ ಇದೆ. ಆದ್ದರಿಂದಲೇ ತಾನು ತನ್ನದು, ಬೇರೆಯವರದು ಈ ರೀತಿಯ ಭಾವನೆಗಳು ಬರುತ್ತೆ. ಈ ಪರಿಚ್ಛಿನ್ನ ಸ್ವಭಾವಕ್ಕೆ ಅವಿದ್ಯೆ ಅಂತಂದ್ಬಿಟ್ಟು ವೇದಾಂತಗಳಲ್ಲಿ ಹೇಳಿದ್ದಾರೆ. ಅವಿದ್ಯೆ ಅಂತಂದ್ರೆ ನನ್ನ ಸ್ವರೂಪ ನನಗೆ ತಿಳಿದೇ ಇರೋದು. ಇದನ್ನ ಜ್ಞಾನದ ಅಭಾವ ಅಂದ್ರೆ ನನ್ನ ಸ್ವರೂಪ ಜ್ಞಾನದ ಅಭಾವ. ನಾನು ಚಿನ್ಮಾತ್ರನೋ ಚೈತನ್ಯ ಸ್ವರೂಪನೋ, ನನ್ನನ್ನು ಬಿಟ್ಟು ಬೇರೆಯಾಗಿ ಯಾವ ವಸ್ತುಗಳು ಪ್ರಪಂಚದಲ್ಲಿ ಇಲ್ಲ ಅನ್ನತಕ್ಕಂಥ ಆ ಜ್ಞಾನ ನನಗೆ ಇಲ್ಲವಾದ್ರಿಂದ ನನಗೆ ಆ ಜ್ಞಾನದ ಅಭಾವವಿದೆ. ಆ ಜ್ಞಾನದ ಅಭಾವ ಇರೋದ್ರಿಂದ ನಾನು ನನ್ನನ್ನ ಈ ದೇಹ ಅಂತಂದ್ಬಿಟ್ಟು ತಿಳ್ಕೊಳ್ತಾ ಇದ್ದೀನಿ. ಅಂದ್ರೆ ಈ ದೇಹದ ಬಗ್ಗೆ, ನನ್ನ ಇಂದ್ರಿಯಗಳ ಬಗ್ಗೆ, ನನ್ನ ಮನಸ್ಸಿನ ಬಗ್ಗೆ, ನನ್ನ ಬುದ್ಧಿ ಅಹಂಕಾರಗಳ ಬಗ್ಗೆ ನನಗೆ ತಾದಾತ್ಮ್ಯ ಸಂಬಂಧವಿದೆ. ಅಂದ್ರೆ ಅದೇ ನಾನು ಅನ್ನತಕ್ಕಂಥ ಭಾವವಿದೆ. ನಮ್ಮ ಎಲ್ಲ ಜೀವಿಗಳ ಎಲ್ಲ ವ್ಯವಹಾರಗಳನ್ನು ನಾವು ಗಮನಿಸೋದಾದ್ರೆ ನಾನು ಅಂತಕ್ಕಂಥದ್ದು ಈ ದೇಹವೇ ಅನ್ನೋ ರೀತಿಯಲ್ಲೇ ಪ್ರತಿಯೊಂದು ವ್ಯವಹಾರವೂ ನಡೀತಾ ಇರೋದು. ಅಂದ್ರೆ ವ್ಯವಹಾರ ಮಾತ್ರಕ್ಕೆ ಈ ತಿಳುವಳಿಕೆ ಸಾಕು. ನಾನು ದೇಹ ಅಂತ ತಿಳ್ಕೊಂಡು ಬಿಟ್ಟು ವ್ಯವಹಾರ ಮಾಡೋದ್ರಿಂದ ಈ ಪ್ರಪಂಚದ ವ್ಯವಹಾರ ನಡೆದು ಹೋಗ್ತಾ ಇದೆ. ಆದರೆ ಇದು ಕೇವಲ ತಪ್ಪು ತಿಳುವಳಿಕೆ ಅಂತಂದ್ಬಿಟ್ಟು ವೇದಾಂತಗಳು ನಮಗೆ ತಿಳಿಸ್ಕೊಡ್ತಾ ಇವೆ. ನಾನು ಕೇವಲ ಚಿನ್ಮಾತ್ರನು, ನನಗೆ ದೇಹಾದಿಗಳ ಸಂಬಂಧ ಇಲ್ಲ ಅಂತನ್ನೋದು ನಮ್ಮ ಮನಸ್ಸಿಗೆ ಯಾವಾಗಲೂ ಬರೋದೇ ಇಲ್ಲ, ಅದು ನಿಲುಕೋದೇ ಇಲ್ಲ. ನಾನು ನನ್ನ ಸ್ವರೂಪ ತಿಳಿದೇ ಇರೋದ್ರಿಂದ ನನ್ನ ಸ್ವರೂಪದಲ್ಲಿ ಇಲ್ಲದೆ ಇರತಕ್ಕಂಥ ದೇಹಗಳನ್ನ ನಾನು ಅಂತಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನ ಅಧ್ಯಾಸ ಅಂತ ಕರೀತಾರೆ. ಅಧ್ಯಾಸ ಅಂತಂದ್ರೆ ಸೂಪರ್ ಇಂಪೊಸಿಷನ್. ಅಂದ್ರೆ ಒಂದು ವಸ್ತುವಿನಲ್ಲಿ ಇಲ್ಲದೆ ಇರತಕ್ಕಂಥದ್ದನ್ನ ಅದರ ಮೇಲೆ ಹಾಕ್ಕೊಳ್ಳೋದು, ಅದನ್ನ ಇನ್ನೊಂದು ರೀತಿಯಾಗಿ ತಿಳ್ಕೊಳ್ಳೋದು. ಅಂದ್ರೆ ನನ್ನ ಸ್ವರೂಪ ನನಗೆ ತಿಳಿದೇ ಇರೋದನ್ನ ನಾನು ದೇಹ
ಇಂದ್ರಿಯ ಮನಸ್ಸು ಅಂತ ನಾನು ತಿಳ್ಕೊಳ್ತಾ ಇದ್ದೇನಲ್ಲ, ನಾನು ನನ್ನ ದೇಹವನ್ನ ನನ್ನ ಆತ್ಮನ ಮೇಲೆ ಸೂಪರ್ ಇಂಪೋಸ್ ಮಾಡ್ಕೊಂಡಿದ್ದೇನೆ, ಅಧ್ಯಾಸ ಮಾಡ್ಕೊಂಡಿದ್ದೇನೆ. ಈ ಅಧ್ಯಾಸ ಅನ್ನೋದು ಕೇವಲ ದೇಹಾದಿಗಳಿಗೆ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನ ಎಲ್ಲ ಅನೇಕ ಜನಗಳಿಗೂ ಇದು ವಿಸ್ತಾರವಾಗುತ್ತೆ. ಯಾಕೆಂದ್ರೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಸ್ನೇಹಿತರು, ಇವರ ಬಗ್ಗೆ ನಮಗೆ ಒಂದು ರೀತಿಯ ತಾದಾತ್ಮ್ಯ ಭಾವನೆಯೇ ಇರುತ್ತೆ. ಯಾತಕ್ಕೆ ಅಂತಂದ್ರೆ ನನ್ನ ಮಕ್ಕಳಿಗೆ ಅಥವಾ ನನ್ನ ಪತ್ನಿ ಅಥವಾ ನನ್ನ ಪತಿಗೆ ಏನಾದರೂ ತೊಂದರೆಯಾದ್ರೆ ನನಗೇ ತೊಂದರೆ ಆಯ್ತು ಅನ್ನೋ ಭಾವ ನಮಗಿದೆ. ಆದ್ರಿಂದ ಈ ತಾದಾತ್ಮ್ಯತೆ ಅನ್ನತಕ್ಕಂಥ ಅಧ್ಯಾಸ ಅನ್ನತಕ್ಕಂಥದ್ದು ಮೂಲಭೂತವಾಗಿ ನಮಗೆ ನಮ್ಮ ದೇಹದ ಮೇಲೆ ಇರುತ್ತದಾದ್ರೂ ಇದು ವಿಸ್ತರಿಸಿಬಿಟ್ಟು ನಮಗೆ ಪ್ರಿಯರಾಗಿರ್ತಕ್ಕಂಥ ಹತ್ತಿರವಾಗಿರ್ತಕ್ಕಂಥ ಪತ್ನಿ, ಪುತ್ರಾದಿಗಳು, ನಮ್ಮ ಆಸ್ತಿ ಸಂಪತ್ತು ಇವುಗಳ ಮೇಲೂ ನಮಗೆ ಒಂದು ರೀತಿಯ ಅಭಿಮಾನ, ತಪ್ಪಾದಂತಹ ಅಭಿಮಾನ ನಮಗೆ ಇರ್ತಾ ಇದೆ. ಇದಕ್ಕೆ ಆ ಅವಿದ್ಯೆಯೇ ಕಾರಣ. ಸ್ವರೂಪ ಜ್ಞಾನ ಇಲ್ಲದೆ ಇರತಕ್ಕಂಥದ್ದೇ ಅದಕ್ಕೆ ಕಾರಣ. ಅದರಿಂದ ನಾವು ನಮ್ಮ ಸ್ವರೂಪವನ್ನ ದೇಹಾದಿಗಳು ಅಂತಂದ್ಬಿಟ್ಟು ಅಧ್ಯಾಸ ಮಾಡ್ಕೊಂಡಿರೋದ್ರಿಂದಲೇ ನಮಗೆ ಈ ಅವಿದ್ಯೆಯಿಂದ ಏನಾಗ್ತಾ ಇದೆ ಅಂದ್ರೆ ನಮಗೆ ಕಾಮ ಉಂಟಾಗುತ್ತೆ. ಯಾತಕ್ಕೆ ಅಂತಂದ್ರೆ ನಾನು ಇಂಥವನು ಅಂತನ್ನೋದ್ರಿಂದ ಬೇರೆಯವರು ಇಂಥವರು ಅನ್ನೋ ವಿಚಾರ ತಾನೇ ಬರ್ತಾ ಇದೆ. ಬೇರೆಯವರು ಅವರು ನನಗೆ ಇಷ್ಟವಾದಂಥವ್ರಾಗಬಹುದು, ಇಷ್ಟವಿಲ್ಲದೆ ಇರತಕ್ಕಂಥವ್ರಾಗಬಹುದು. ಬೇರೆಯ ವಸ್ತುಗಳು ನನಗಿಂತ ಬೇರೆ ವಸ್ತುಗಳ ಆಗಿರತಕ್ಕಂಥದ್ದು ಕೆಲವು ನನಗೆ ಇಷ್ಟವಾಗಬಹುದು ಅಥವಾ ಇಷ್ಟವಾಗದೇ ಇರಬಹುದು. ಆದ್ರಿಂದ ನಾನು ನನ್ನ ಬೇಕಾದಂತಹ ವಸ್ತುಗಳನ್ನ ಪಡೆದುಕೊಳ್ಳೋದಕ್ಕೆ, ನನ್ನ ಹತ್ರ ಇಟ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನನಗೆ ಯಾವ ವಸ್ತುಗಳ ಬಗ್ಗೆ ನನಗೆ ಅಭಿಮಾನ ಬರೋದಿಲ್ಲವೋ ಯಾವುದಾದ್ರೂ ಕಾರಣಕ್ಕಾಗಿ ಅದನ್ನ ದೂರ ಇಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅದರಿಂದ ನನಗೆ ಈ ಕಾಮ ಉಂಟಾಗುತ್ತೆ. ಈ ಕಾಮದ ಕಾರಣದಿಂದಲೇ ರಾಗ, ದ್ವೇಷ, ಬೇಕು ಬೇಡಗಳು ತಾನಾಗಿಯೇ ಪ್ರಕೃತಿಯಿಂದಲೇ ನಮಗೆ ಸಿದ್ಧವಾಗ್ತಾ ಇದೆ. ಇದಕ್ಕೆ ಮೂಲವಾಗಿರತಕ್ಕಂಥದ್ದು ನಮ್ಮ ಸ್ವರೂಪದ ಬಗ್ಗೆ ನಮಗೆ ಜ್ಞಾನ ಇಲ್ಲದೆ ಇರತಕ್ಕಂಥದ್ದೇ ಇದಕ್ಕೆ ಕಾರಣ. ಅದರಿಂದ ನಾವು ಏನನ್ನ ಪ್ರಯತ್ನ ಮಾಡ್ತೀವಿ, ನಮಗೆ ಪ್ರಿಯವಾದದ್ದನ್ನ ಹತ್ತಿರವಾಗಿ ಇಟ್ಕೊಳ್ಳೋದಕ್ಕೆ, ಅಪ್ರಿಯವಾದದ್ದನ್ನ ದೂರ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತಾ ಇದ್ದೀವಿ ಅದನ್ನೇ ಕರ್ಮ ಅಥವಾ ಕ್ರಿಯೆ ಅಂತ ಹೇಳೋದು. ಅಂದ್ರೆ ಮೂಲಭೂತವಾಗಿ ಈ ಸಂಸಾರ ಚಕ್ರಕ್ಕೆ ಮೂಲಭೂತವಾಗಿರತಕ್ಕಂಥದ್ದು ಅವಿದ್ಯೆ, ಕಾಮ, ಕರ್ಮ. ಈ ಮೂರನ್ನ ಸೇರಿಸ್ಬಿಟ್ರೆ ಸಂಸಾರವನ್ನೆಲ್ಲ ನಾವು ವಿವರಿಸಿದ ಹಾಗೆ ಆಯ್ತು. ಸೂತ್ರ ರೂಪವಾಗಿ ಪ್ರಪಂಚ ಅಥವಾ ಸಂಸಾರ ಅಂದ್ರೆ ಏನು ಅಂತಂದ್ರೆ ಇದೆಲ್ಲ ಅವಿದ್ಯಾ ವ್ಯವಹಾರ, ಅದರಿಂದ ಕಾಮ, ಅದರಿಂದ ಮನುಷ್ಯ ಮಾಡ್ತಕ್ಕಂಥ ಕರ್ಮ ಅನ್ನೋ ಅರ್ಥ ಬರುತ್ತೆ. ಈ ವಿಚಾರವನ್ನ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಬೋಧನೆ ಮಾಡಬೇಕಾಗಿದೆ. ಮೈತ್ರೇಯಿಗೆ ಬೋಧನೆ ಏನನ್ನ ಹೇಳ್ತಾ ಇದ್ದಾರೆ ಅಂತಂತಂದ್ರೆ, ಮನುಷ್ಯನು ತನಗೆ ಪ್ರಿಯವಾದಂತಹ ವಸ್ತುಗಳನ್ನ ತನಗೋಸ್ಕರ ತನ್ನ ಹತ್ರಕ್ಕೆ ಯಾರು ಹತ್ತಿರವಾಗಿರ್ತಾರೆ, ಯಾರು ತನಗೆ ಪ್ರಿಯವಾಗಿರ್ತಾರೆ ಅಂಥದ್ದನ್ನ ತನ್ನ ಹತ್ರಕ್ಕೆ ಸೇರಿಸ್ಕೊಳ್ತಾನೆ ಅವನು. ಅದು ತನ್ನ ಕಾಮಕ್ಕೋಸ್ಕರವಾಗಿ ಅಂತಂದ್ರೆ ತನಗೆ ಪ್ರಯೋಜನವಾಗ್ಲಿ, ತನಗೆ ಸಂತೋಷವಾಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ತನಗೆ ಪ್ರಿಯರಾದವರು ನನಗೆ ಹತ್ತಿರವಾಗ್ತಾರೆ. ಅಂದ್ರೆ ಒಬ್ಬ ಪತ್ನಿಯು ಪತಿಯನ್ನ ಕಾಮಿಸುವುದಾದ್ರೆ, ಅಂದ್ರೆ ಇಷ್ಟಪಡುವುದಾದ್ರೆ ಅದು ಪತಿಗೋಸ್ಕರವಾಗಿ ಅಲ್ಲ, ಪತ್ನಿಗೋಸ್ಕರವಾಗಿ, ತನಗೋಸ್ಕರವಾಗಿಯೇ ಪತಿಯನ್ನ ಪ್ರೀತಿಸ್ತಾಳೆ. ಹಾಗೇನೆ ಪತ್ನಿಯನ್ನು ಪ್ರೀತಿಸುವುದಾದರೆ ಅದು ಪತ್ನಿಗೋಸ್ಕರವಾಗಿ ಅಲ್ಲ, ತನಗೋಸ್ಕರವಾಗಿಯೇ ಪತ್ನಿಯನ್ನು ಪ್ರೀತಿಸ್ತಾನೆ. ಯಾತಕ್ಕೆ ಅಂದ್ರೆ ಆಕೆ ಹತ್ರ ಇದ್ರೆ ತನಗೆ ಸಮಾಧಾನ, ತನಗೆ ಸಂತೋಷ. ಇದೇ ರೀತಿಯ ವಾದವನ್ನ ಮುಂದುವರಿಸಿದ್ರೆ ಪ್ರಪಂಚದಲ್ಲಿ ನಮಗೆ ಬೇಕಾದ ವಸ್ತುಗಳೆಲ್ಲವೂ ನಮಗೆ ಯಾತಕ್ಕೆ ಬೇಕಾಗುತ್ತೆ ಅಂತಂದ್ರೆ ನನ್ನ ಕಾಮಕ್ಕೋಸ್ಕರವಾಗಿ ಬೇಕಾಗುತ್ತೆ. ನಮಗೆ ಯಾವುದು ಪದಾರ್ಥಗಳು ನಮಗೆ
ನಮ್ಮ ಪ್ರಯೋಜನಕ್ಕೆ ಬರೋದಿಲ್ವೋ ಅವುಗಳನ್ನ ನಾವು ದೂರ ಮಾಡ್ತೇವೆ. ಆದರೆ ನಮಗಿಂತ ಬೇರೆಯಾದಂತಹ ಪದಾರ್ಥಗಳು ಅಂತ ನಮಗೆ ತಿಳುವಳಿಕೆ ಮುಂಚೆನೆ ಇದೆ. ಪತ್ನಿ ಪುತ್ರರಾಗ್ಲಿ ಬೇರೆಯ ವಸ್ತುಗಳಾಗ್ಲಿ ನಮಗಿಂತ ಬೇರೆ ಅನ್ನತಕ್ಕಂಥದ್ದು ನಮಗೆ ಕೇವಲ ಪ್ರತ್ಯಕ್ಷ ಪ್ರಮಾಣದಿಂದಲೇ ಕಾಣ್ತಾನೆ ಇದೆ. ಹೀಗೆ ಕಾಣ್ತಾ ಇದ್ರು, ನಮಗಿಂತ ಬೇರೆ ಅಂತ ಕಾಣ್ತಾ ಇದ್ರೂ ಅವುಗಳಿಂದ ನಾವು ಪ್ರಯೋಜನವನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಅವುಗಳ ಬಗ್ಗೆ ನಮಗೆ ಕಾಮ ಉಂಟಾಗ್ತಾ ಇದೆ. ಅದು ಯಾತಕ್ಕೆ ಕಾಮ ಉಂಟಾಗ್ತಾ ಇದೆ ಅಂದ್ರೆ ನನಗೆ ಸಂತೋಷ, ನನಗೆ ಸುಖ ಸಿಕ್ಕಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ಇಲ್ಲಿ ಈ ಜೀವಿ ಏನನ್ನ ತಿಳ್ಕೊಂಡಿಲ್ಲ ಹಾಗೆ ಅಂತಂದ್ರೆ, ಈ ಸಂತೋಷ, ಈ ಸುಖ ಅನ್ನತಕ್ಕಂಥದ್ದು ಆ ಬೇರೆಯ ಒಂದು ವಸ್ತುವಿನಲ್ಲಿ ಇಲ್ಲ ಅನ್ನೋ ವಿಚಾರ ಅದು ಆತನಿಗೆ ತಿಳಿದಿಲ್ಲ. ವಸ್ತುಗಳಿಂದ ನನಗೆ ಸಂತೋಷ ಸಿಗ್ತಾ ಇದೆ ಅನ್ನೋ ಭಾವನೆ ಆತನಿಗಿದೆ. ಯಾವುದಾದ್ರೂ ಒಂದು ಒಳ್ಳೆಯ ಆಹಾರ ಪದಾರ್ಥಗಳಲ್ಲಾಗಲಿ, ಅಥವಾ ಯಾವುದಾದ್ರೂ ಒಳ್ಳೆಯ ನೋಟದಲ್ಲಾಗಲಿ, ಯಾವುದಾದ್ರೂ ಒಳ್ಳೆಯ ಸಂಗೀತದಿಂದಾಗಲಿ, ಒಳ್ಳೆಯ ಸ್ಪರ್ಶದಿಂದಾಗಲಿ, ಅಂದ್ರೆ ಜ್ಞಾನೇಂದ್ರಿಯಗಳಿಂದ ನಾವು ಯಾವ್ಯಾವ ವಿಚಾರಗಳನ್ನ ನಾವು ಅರಿತುಕೊಳ್ತಾ ಇದ್ದೀವೋ ಅವುಗಳಿಂದ ನಮಗೆ ಸುಖ ಸಿಗ್ತಾ ಇದೆ ಅಥವಾ ದುಃಖ ಉಂಟಾಗ್ತಾ ಇದೆ ಹಾಗೆ ಅಂತಂದ್ಬಿಟ್ಟು ನಾವು ತಿಳ್ಕೊಳ್ತಾ ಇದ್ದೇವೆ. ಆದ್ರೆ ತಿಳಿದೇ ಇರೋ ವಿಚಾರ ಏನು ಅಂತಂದ್ರೆ, ಈ ಸುಖ ಅಥವಾ ಸಂತೋಷ ಅನ್ನತಕ್ಕಂಥ ವಿಚಾರ ಬೇರೆ ವಸ್ತುಗಳಲ್ಲಿ ಇಲ್ಲ. ಈ ಸಂತೋಷ ಅನ್ನತಕ್ಕಂಥದ್ದು, ಆನಂದ ಅನ್ನತಕ್ಕಂಥದ್ದು ಆತ್ಮನ ಸಹಜ ಗುಣ, ಆತ್ಮನ ಗುಣ. ಅದು ಆತ್ಮನೇ ಆನಂದ ಸ್ವರೂಪನು ಹಾಗೆ ಅನ್ನತಕ್ಕಂಥ ವಿಚಾರ ಇವನಿಗೆ ತಿಳಿಯುದು. ವೇದಾಂತಗಳಲ್ಲಿ ಸತ್ ಚಿತ್ ಆನಂದ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ. ಆನಂದ ಅಂತಕ್ಕಂಥ ಪದವನ್ನು ಉಪಯೋಗಿಸ್ತಾರೆ. ಆನಂದ ಅನ್ನತಕ್ಕಂಥದ್ದೇ ಆತ್ಮನು. ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಅಂದ್ಬಿಟ್ಟು ತೈತ್ರಿ ಉಪನಿಷತ್ನಲ್ಲಿ ಬಂದಿದೆ. ಹಾಗೆ ಆತ್ಮನು ಅಥವಾ ಬ್ರಹ್ಮವು ಆನಂದ ಸ್ವರೂಪವು ಅನ್ನತಕ್ಕಂಥದ್ದು ಇವನಿಗೆ ತಿಳಿದಿಲ್ಲ. ಯಾಕೆಂದ್ರೆ ತನ್ನ ಸ್ವರೂಪವೇ ಇವನಿಗೆ ತಿಳಿದಿಲ್ಲ. ಈಗ ತನಗೆ ಒಂದು ಆನಂದದ ಅನುಭವ ಆಗ್ತಾ ಇರುವಾಗ ಏನಾಗ್ತಾ ಇದೆ ಅಂತಂದ್ರೆ, ನಮಗೆ ಇಷ್ಟವಾದಂತಹ ವಸ್ತುಗಳಾಗ್ಲಿ, ಇಷ್ಟವಾದಂತಹ ಪತ್ನಿ ಪುತ್ರರಾಗ್ಲಿ ನಮಗೆ ಹತ್ರ, ನಮ್ಮ ಮುಂದೆ ಬಂದ್ರೆ, ನಮಗೆ ಹತ್ತಿರವಾದರೆ ಆವಾಗ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ವೃತ್ತಿ ಉಂಟಾಗುತ್ತೆ. ಆ ವೃತ್ತಿ ಉಂಟಾದಾಗ ಈ ಆತ್ಮನು ಆ ವೃತ್ತಿಯಲ್ಲಿ ಪ್ರತಿಫಲಿಸ್ತಾನೆ. ಆವಾಗ ಈ ಆತ್ಮನ ಆನಂದವೇನೆ ನಮ್ಮ ಮನಸ್ಸಿನಲ್ಲಿ ತೋರ್ಕೊಳ್ಳುತ್ತೆ ಅಂತಂದ್ಬಿಟ್ಟು ವೇದಾಂತಗಳು ಹೇಳ್ತಾ ಇವೆ. ಅಂದ್ರೆ ಯಾವುದಾದ್ರೂ ಒಂದು ಬಾಹ್ಯ ವಸ್ತುವಿನಿಂದ ನಮಗೆ ಆನಂದ ಅಥವಾ ಸುಖ ಅಂತಕ್ಕಂಥ ಸಿಗ್ತಾ ಇದ್ರೆ ಅದಕ್ಕೆ ಕಾರಣ ಆತ್ಮನ ಆನಂದವೇ ಅಲ್ಲಿ ಮನಸ್ಸಿನಲ್ಲಿ ಪ್ರತಿಫಲಿತವಾಗ್ಬಿಟ್ಟು ಸಿಗ್ತಾ ಇರೋದೇ ವಿನಃ ಆ ಆನಂದ ಅಂತಕ್ಕಂಥದ್ದು ಬೇರೆಯ ವಸ್ತುಗಳಲ್ಲಿ ಸಿಗ್ತಾ ಇಲ್ಲ ಅನ್ನೋ ವಿಚಾರ ಗೊತ್ತಿಲ್ಲ. ಈ ವಿಚಾರದ ಕಡೆಗೆ ಮೈತ್ರೇಯಿಯನ್ನ ಯಾಜ್ಞವಲ್ಕ್ಯರು ಸೆಳೀತಾ ಇದ್ದಾರೆ, ಇದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಆತ್ಮನನ್ನೇ ನೀನು ತಿಳ್ಕೊಳ್ಬೇಕಾಗಿದೆ, ಆತ್ಮನಲ್ಲೇನೆ ಎಲ್ಲ ಆನಂದವೂ ಇರತಕ್ಕಂಥದ್ದು, ಬಾಹ್ಯ ವಸ್ತುಗಳಲ್ಲಿ ಅಲ್ಲ. ಯಾತಕ್ಕೆ ಅಂದ್ರೆ ಎಲ್ಲವೂ ತನಗೋಸ್ಕರವೇನೆ ಬೇರೆಯ ವಸ್ತುಗಳ ಕಾಮವು ತನಗೆ ಇದೆಯೇ ವಿನಃ ಆ ಬೇರೆ ವಸ್ತುಗಳಿಗಾಗಿ ಅಲ್ಲ ಅಂತಂದ್ಬಿಟ್ಟು ವಿಸ್ತಾರವಾದ ಒಂದು ಉಪದೇಶವನ್ನ ಮಾಡ್ತಾರೆ. ನವಾ ಅರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ ಅಂತ ಹೇಳ್ತಾರೆ. ನೋಡು ಮೈತ್ರೇಯಿ, ತನ್ನ ಕಾಮಕ್ಕೋಸ್ಕರವಾಗಿ ಪತಿಯು ನಿನಗೆ ಪ್ರಿಯನಾಗ್ತಾನೆಯೇ ವಿನಃ ಪತಿಯ ಕಾಮಕ್ಕಾಗಿ ಅಲ್ಲ. ನಿನ್ನ ಕಾಮಕ್ಕಾಗಿ ಪತಿಯು ಪ್ರಿಯನಾಗ್ತಾನೆ ವಿನಃ ಪತಿಯ ಕಾಮಕ್ಕಾಗಿ ಅಲ್ಲ. ಆಯಾ ವಸ್ತುಗಳ ಕಾಮಕ್ಕಾಗಿ ನಿನಗೆ ಅವುಗಳು ಪ್ರಿಯವಾಗುವುದಿಲ್ಲ, ನಿನ್ನ ಕಾಮಕ್ಕಾಗಿಯೇ ಬೇರೆ ವಸ್ತುಗಳು ಪ್ರಿಯವಾಗ್ತಾ ಇವೆ. ಹಾಗೆ ಅಂತಂದ್ಬಿಟ್ಟು ಆತ್ಮನು ಆನಂದ ಸ್ವರೂಪನು ಅನ್ನೋ ಕಡೆಗೆ ಈ ಮೈತ್ರೇಯಿಯ ಗಮನವನ್ನ ಸೆಳೀತಾ ಇದ್ದಾರೆ. ಹೀಗೇನೆ ಅನೇಕ ವಸ್ತುಗಳ, ಮುಖ್ಯವಾದ ಕೆಲವು ವಸ್ತುಗಳನ್ನು ಹೇಳ್ತಾರೆ.
ಮೊದಲು ಮುಖ್ಯವಾಗಿ ಪತಿಯನ್ನ ಹೇಳ್ತಾರೆ. ಯಾತಕ್ಕೆ ಅಂತಂದ್ರೆ ಪತ್ನಿಗೆ ಪತಿಯೇ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು, ಅತ್ಯಂತ ಹತ್ತಿರವಾಗಿರ್ತಕ್ಕಂಥವನು. ಈ ಅಭಿಮಾನ ಇದೆಯಲ್ಲ, ಪತ್ನಿಗೆ ಪತಿಯ ಬಗ್ಗೆ ಅಭಿಮಾನ ಅಂತಕ್ಕಂಥ ಇದೆಯಲ್ಲ, ಈ ಅಭಿಮಾನ ಅನ್ನತಕ್ಕಂಥದ್ದೇನೆ ಆತ್ಮನ ತಿಳುವಳಿಕೆಗೆ, ಆತ್ಮನ ಅರಿವಿಗೆ ಅಡ್ಡಿಯಾಗಿರ್ತಕ್ಕಂಥದ್ದು. ಯಾವಾಗ ನಾವು ವಸ್ತುಗಳಿಂದ, ಬೇರೆಯ ವಸ್ತು, ನನಗಿಂತ ಬೇರೆಯಾದಂತಹ ವಸ್ತುಗಳಿಂದ ಅಥವಾ ಬೇರೆಯ ಜೀವಿಗಳಿಂದ ನಮಗೆ ಸುಖ ಸಿಗ್ತಾ ಇದೆ ಅಂತ ನಾವು ಅಭಿಮಾನದಿಂದ ತಿಳ್ಕೊಳ್ತಾ ಇರ್ತೇವೆ, ಆವಾಗ ನಮ್ಮ ಆತ್ಮನ ಕಡೆಗೆ ನಮ್ಮ ಮನಸ್ಸು ಹೋಗ್ತಾ ಇಲ್ಲ, ನಮ್ಮ ಆತ್ಮನ ವಿಚಾರ ನಮಗೆ ತಿಳಿತಾ ಇಲ್ಲ. ಈ ಸುಖ ಅಂತಕ್ಕಂಥದ್ದು ಆತ್ಮನಲ್ಲಿರ್ತಕ್ಕಂಥದ್ದು ಸಹಜವಾದಂತಹದ್ದೇನೆ, ಆತ್ಮನ ಸ್ವರೂಪವೇ ಆನಂದ ಅನ್ನೋದು ನಮಗೆ ತಿಳಿದೇನೆ ಹೀಗಾಗ್ತಾ ಇರೋದ್ರಿಂದ ಅತ್ಯಂತ ಪ್ರಿಯನಾಗಿರ್ತಕ್ಕಂತಹ ಪತಿಯನ್ನ, ಆ ಅಭಿಮಾನವನ್ನ ಬಿಡಬೇಕು ಮೈತ್ರೇಯಿ. ಹಾಗನ್ಬಿಟ್ಟು ಮೊದಲು ಪತಿಯ ಬಗ್ಗೆ ಹೇಳ್ತಾರೆ. ನಿನ್ನ ಪತಿಯ ಕಾಮಕ್ಕಾಗಿ ನಿನಗೆ ಪತಿ ಪ್ರಿಯನಾಗಿರ್ತಾ ಇಲ್ಲ, ನಿನ್ನ ಕಾಮಕ್ಕಾಗಿಯೇ, ಅಂದ್ರೆ ನಿನ್ನ ಆತ್ಮನ ಆನಂದಕ್ಕೋಸ್ಕರವಾಗಿಯೇ ನಿನಗೆ ಪ್ರಿಯವಾಗ್ತಾ ಇದ್ದಾನೆ. ಹಾಗೆ ಅಂತ ಹೇಳಿಬಿಟ್ಟು ವೈರಾಗ್ಯವನ್ನ ಮೂಡಿಸ್ತಾ ಇದ್ದಾರೆ. ವೈರಾಗ್ಯ ಅಂತಂದ್ರೆ ಅಟ್ಯಾಚ್ಮೆಂಟ್, ಅದರ ಬಗ್ಗೆ ಇರತಕ್ಕಂಥ ಪ್ರೀತಿ. ಇದು ಬಾಹ್ಯ ವಸ್ತುಗಳ ಬಗ್ಗೆ, ಅದು ಬೇರೆಯ ಜೀವಿಗಳಾಗಲಿ ಅಥವಾ ಬೇರೆ ವಸ್ತುಗಳಾಗಲಿ, ಅದರಿಂದ ನಮಗೆ ಸುಖ ದೊರಕುತ್ತೆ ಅನ್ನೋ ಯಾವ ಭಾವನೆ ಇದೆ, ಅದು ಕೇವಲ ತಪ್ಪು ಭಾವನೆ. ಆನಂದ ಅನ್ನತಕ್ಕಂಥದ್ದು ನಮ್ಮ ಆತ್ಮನಲ್ಲಿ ಸಹಜವಾಗಿರತಕ್ಕಂಥದ್ದು, ನಮ್ಮ ಸ್ವರೂಪವೇ ಆನಂದ ಸ್ವರೂಪ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋದು ಕಾರಣದಿಂದ ಹೆಚ್ಚು ಅಭಿಮಾನವಿರತಕ್ಕಂಥ ಪತಿಯನ್ನ ಮುಂಚೆ ಉದಾಹರಣೆಯಾಗಿ ಕೊಡ್ತಾರೆ. ಹಾಗೇನೆ ಪುತ್ರರಿಗೋಸ್ಕರವಾಗಿ ನೀನು ಅವರು ನಿನಗೆ ಪ್ರಿಯರಾಗಿರೋದಿಲ್ಲ, ನಿನ್ನ ಕಾಮಕ್ಕೋಸ್ಕರವಾಗಿಯೇ ಪುತ್ರರು ನಿನಗೆ ಪ್ರಿಯರಾಗ್ತಾರೆ. ನವ ಅರೇ ಪುತ್ರಾಣಾಂ ಕಾಮಾಯ ಪುತ್ರಾಃ ಪ್ರಿಯಾ ಭವಂತಿ, ಆತ್ಮನಸ್ತು ಕಾಮಾಯ ಪುತ್ರಾಃ ಪ್ರಿಯಾ ಭವಂತಿ ಅಂತ ಹೇಳ್ತಾರೆ. ಇದೇ ರೀತಿ ಬೇರೆ ಬೇರೆಯ ಕೆಲವು ವಸ್ತುಗಳನ್ನು ಹೇಳಿಬಿಟ್ಟು ಕಡೆಯಲ್ಲಿ ನವ ಅರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಯಾವ ವಸ್ತುವನ್ನೇ, ಜಗತ್ತಿನಲ್ಲಿರತಕ್ಕಂಥ ಯಾವ ವಸ್ತುವನ್ನೇ ತೆಗೆದುಕೊಂಡ್ರುವೆ ಅದರ ಕಾಮಕ್ಕಾಗಿ ನಿನಗೆ ಅವು ಪ್ರಿಯವಾಗಿರ್ತಕ್ಕಂಥದ್ದಿಲ್ಲ, ನಿನ್ನ ಕಾಮಕ್ಕೋಸ್ಕರವಾಗಿಯೇ ಅವು ನಿನಗೆ ಆಗ್ತಾ ಇವೆ. ಆದ್ದರಿಂದ ನೀನು ನಿನ್ನ ಆತ್ಮನು ಯಾರು ಅನ್ನೋದನ್ನ ನೀನು ತಿಳ್ಕೋಬೇಕು, ಆವಾಗ ನಿನಗೆ ಆನಂದ ಸಾಗರವೇ ನಿನ್ನದಾಗುತ್ತೆ ಅಂತ ಉಪದೇಶ ಮಾಡಬೇಕಾಗಿದೆ. ಹಾಗಂತ ಹೇಳಿಬಿಟ್ಟು ಮುಖ್ಯವಾದ ಒಂದು ಉಪದೇಶವನ್ನು ಹೇಳ್ತಾರೆ. ಆತ್ಮಾವರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ, ಆತ್ಮನೋ ವಾ ಅರೇ ದರ್ಶನೇನ ಶ್ರವಣೇನ ಮತ್ಯ ವಿಜ್ಞಾನೇನ ಇದಂ ಸರ್ವಂ ವಿಜ್ಞಾತಂ ಭವತಿ. ಹಾಗೆ ಅಂತಂದ್ಬಿಟ್ಟು ಉಪದೇಶವನ್ನ ಮಾಡ್ತಾರೆ. ಅಂದ್ರೆ ಆತ್ಮನೇನೆ ತಿಳ್ಕೊಳ್ತಕ್ಕಂಥ, ಅವನನ್ನೇ ನೀನು ನೋಡಬೇಕು, ಅವನನ್ನೇ ಅರ್ಥಕೊಳ್ಬೇಕು. ಈ ಆತ್ಮನ ಬಗ್ಗೆನೇ ನೀನು ವಿಚಾರಗಳನ್ನ ಕೇಳಬೇಕು, ಅವುಗಳನ್ನೇ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಮನನ ಮಾಡ್ಕೋಬೇಕು, ಸಂದೇಹಗಳನ್ನ ಪರಿಹರಿಸ್ಕೋಬೇಕು, ಮತ್ತು ಮನಸ್ಸಿನಲ್ಲಿ ಆತ್ಮನ ವಿಚಾರವಾಗಿ ಗಟ್ಟಿಯಾದಂತಹ ಬುದ್ಧಿಯನ್ನ, ನಿಶ್ಚಯ ಬುದ್ಧಿಯನ್ನ ಸಂಪಾದಿಸ್ಕೊಳ್ಬೇಕು. ವಿಜ್ಞಾನ ಅಂತ ಅನ್ನೋ ಪದವನ್ನು ಉಪಯೋಗಿಸ್ತಾ ಇದ್ದಾರೆ. ವಿಜ್ಞಾನ ಅಂತಂದ್ರೆ ನಿಶ್ಚಯವಾದಂತಹ ಬುದ್ಧಿ, ಇದನ್ನ ನೀನು ಪಡೆದುಕೊಳ್ಬೇಕು ಅಂದ್ಬಿಟ್ಟು ಶ್ರವಣ ಮನನ ನಿಧಿಧ್ಯಾಸನ ಅನ್ನತಕ್ಕಂಥ ಈ 3 ಸಾಧನಗಳನ್ನ, ಜ್ಞಾನಕ್ಕೆ ಸಾಧನಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಈ ಜ್ಞಾನವನ್ನ ಪಡೆದುಕೊಳ್ಳೋದ್ರಿಂದ ಈ ಆತ್ಮವಸ್ತುವೇನೆ, ಅದಕ್ಕಿಂತ ಬೇರೆಯಾದಂತಹದ್ದು ಪ್ರಪಂಚದಲ್ಲಿ ಬೇರೆ ಯಾವ ವಸ್ತುಗಳು ಇಲ್ಲ ಅನ್ನತಕ್ಕಂಥದ್ದು ತನಗೆ ಅನುಭವ ರೂಪದಲ್ಲೇನೆ ತಿಳಿಯುತ್ತೆ. ಆದ ಕಾರಣದಿಂದ ಈ ಆತ್ಮ ವಸ್ತುವಿನ ಕಡೆಗೆ ಇದನ್ನ ಆಕೆಯ ಗಮನವನ್ನು ಸೆಳೆದು ಬಿಟ್ಟು, ಮುಖ್ಯವಾಗಿ ವೈರಾಗ್ಯವು ಆಕೆಗೆ ಹೆಚ್ಚು ಬೇಕಾದ್ರಿಂದ ಪತಿಯನ್ನ ಮೊದಲುಗೊಂಡು ಎಲ್ಲ ವಸ್ತುಗಳ ಬಗ್ಗೆಯೂ ವೈರಾಗ್ಯವನ್ನು ಪಡೆದುಕೊಳ್ಬೇಕು
ಅನ್ನೋದನ್ನ ತಿಳಿಸ್ಬಿಟ್ಟು, ಅಂದ್ರೆ ಮೈತ್ರಿಯ ಮೂಲಕವಾಗಿ ಉಪನಿಷತ್ತುಗಳನ್ನ ಅನುಸಂಧಾನ ಮಾಡತಕ್ಕಂಥ ಎಲ್ಲರಿಗೂ ಈ ಉಪನಿಷತ್ತು ತಿಳಿಸ್ಕೊಡ್ತಾ ಇದೆ. ಆತ್ಮನ ಕಡೆಗೆ ಮನಸ್ಸು ಹೋಗಬೇಕು, ವಸ್ತುಗಳ ಕಡೆಗೆ ಗಮನ, ಅಂದ್ರೆ ಆನಂದ ಅಂತಕ್ಕಂಥದ್ದು ವಸ್ತುಗಳಿಂದ ಸಿಗತಕ್ಕಂಥದ್ದು ಅಲ್ಲ ಅನ್ನೋ ವಿಚಾರವನ್ನ, ಅನ್ನೋ ಉಪದೇಶವನ್ನ ಇವು ತಿಳಿಸ್ಕೊಡ್ತಾ ಇದೆ ಉಪನಿಷತ್ತು. ಅಂದ್ರೆ ಪ್ರತಿಯೊಂದು ವಸ್ತುವು ಆತ್ಮಾರ್ಥವಾಗಿಯೇನೆ ಪ್ರಿಯವಾಗಬೇಕು. ಈಗ ಉಪದೇಶದ ಹಾಗೆ ಪತಿಯಾಗಲಿ ಪತ್ನಿಯಾಗಲಿ ಬೇರೆ ವಸ್ತುವಾಗಲಿ ಅದರ ಕಾಮಕ್ಕಾಗಿ ಉಪಯೋಗವಾಗುವುದಿಲ್ಲ, ತನ್ನ ಕಾಮಕ್ಕಾಗಿಯೇ ಉಪಯೋಗವಾಗ್ತಾ ಇವೆ, ಪ್ರಿಯವಾಗ್ತಾ ಇವೆ ಅಂತ ಹೇಳಿದಾಗ ಆ ವಸ್ತುಗಳ ಬಗ್ಗೆ ವೈರಾಗ್ಯ ಬೇಕು ಅಂತಂದಾಗ ಆ ವಸ್ತುಗಳನ್ನ ತಿರಸ್ಕಾರ ಮಾಡಬೇಕು ಅನ್ನೋ ಅರ್ಥ ಅಲ್ಲ. ಆ ವಸ್ತುಗಳ ಬಗ್ಗೆ ಅಭಿಮಾನ ಕಡಿಮೆ ಆಗಬೇಕು ಅನ್ನೋದು ವಿಚಾರ. ಆನಂದ ಅಂತಕ್ಕಂಥದ್ದು, ಸುಖ ಅನ್ನತಕ್ಕಂಥದ್ದು ತನ್ನ ಸ್ವರೂಪದಲ್ಲಿ ಇದೆ. ಆ ಸ್ವರೂಪವನ್ನು ತಾನು ತಿಳ್ಕೊಳ್ಬೇಕು. ಅದು ಬೇರೆಯ ವಸ್ತುಗಳಲ್ಲಿ ಅಥವಾ ಬೇರೆಯವರಿಂದ ತನಗೆ ಸಿಗತಕ್ಕಂಥದ್ದು ಅಲ್ಲ ಅನ್ನೋದನ್ನು ತಿಳ್ಕೋಬೇಕು. ಅದಕ್ಕೆ ಈ ತಿಳುವಳಿಕೆಯನ್ನು, ಈ ಅರಿವನ್ನು ಮಾಡ್ಕೊಳ್ಳೋದಕ್ಕೆ ಅಭಿಮಾನ, ಆ ವಸ್ತುಗಳಲ್ಲಿ ಅಥವಾ ಆ ಬೇರೆಯವರಲ್ಲಿ ನಮಗೆ ಯಾವ ಅಭಿಮಾನ ಇದೆ ಆ ಅಭಿಮಾನ ಅಡ್ಡಿ ಅನ್ನೋ ಕಾರಣಕ್ಕಾಗಿ ಆ ಅಭಿಮಾನವನ್ನು ತೊರಿಬೇಕು. ಸುಖ ಎಲ್ಲಿದೆ ಅಂತ ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಕಾರಣವನ್ನು ಅದನ್ನ ತಿಳಿಸ್ತಾ ಇದ್ದಾರೆ ವಿನಃ ಆ ಬೇರೆಯವರಲ್ಲಿ ಅಥವಾ ಬೇರೆ ವಸ್ತುಗಳನ್ನ ತಿರಸ್ಕಾರ ಮಾಡಬೇಕು ಅನ್ನತಕ್ಕಂಥದ್ದಲ್ಲ. ಯಾತಕ್ಕೆ ಅಂದ್ರೆ ಯಾವಾಗ ಈ ಆತ್ಮನ ಅರಿವು ಉಂಟಾಗತ್ತೆ, ಆತ್ಮನ ಜ್ಞಾನ ಉಂಟಾಗತ್ತೆ, ಆ ಜ್ಞಾನಿಗೆ ತನಗಿಂತ ಬೇರೆಯಾದಂತಹ ಯಾವ ವಸ್ತುವು ಇರೋದೇ ಇಲ್ಲ. ಅಂದ್ರೆ ಪ್ರತಿಯೊಂದು ವಸ್ತುವೇ ಬೇರೆಯ ಜೀವಿಗಳಾಗ್ಲಿ ಬೇರೆ ವಸ್ತುಗಳಾಗಿಯೇ ಆತ್ಮರೂಪವಾಗಿಯೇ ಜ್ಞಾನಿಗೆ ತೋರ್ತಾನೆ. ಹಾಗೆ ತೋರೋದ್ರಿಂದ ಪ್ರತಿಯೊಬ್ಬರಲ್ಲೂ ತನ್ನ ಆತ್ಮನೇ, ತನ್ನ ಸ್ವರೂಪವೇ. ಆದ್ದರಿಂದ ಎಲ್ಲರ ಬಗ್ಗೆಯೂ ಏಕರೀತಿಯ ಸಮಾನವಾದಂತಹ ಪ್ರೀತಿ ಜ್ಞಾನಿಗೆ ಇರುತ್ತೆಯೇ ವಿನಃ ಯಾವ ವಸ್ತುಗಳ ಮೇಲೂ ತಿರಸ್ಕಾರವಿರುವುದಿಲ್ಲ. ಆದರೆ ಸಂಸಾರ ಚಕ್ರದಲ್ಲಿ ಇರತಕ್ಕಂಥ ಜೀವಿಗಳಿಗೆ, ಅವಿದ್ಯೆಯಲ್ಲಿರ್ತಕ್ಕಂಥ ಜೀವಿಗಳಿಗೆ ಸುಖದ ಮೂಲ, ಆನಂದದ ಮೂಲ ಎಲ್ಲಿದೆ ಅಂತ ತಿಳಿದೇ ಇರತಕ್ಕಂಥವರಿಗೆ ಮೊದಲು ತನಗಿಂತ ಬೇರೆಯಾದಂಥ ಅನಾತ್ಮ ಸ್ವರೂಪವಾಗಿರ್ತಕ್ಕಂಥ ಬೇರೆ ವಸ್ತುಗಳ ಬಗ್ಗೆ ಅಭಿಮಾನವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳೋದು ಆತ್ಮ ವಿಚಾರಕ್ಕೆ ಅನುಕೂಲವಾಗಿ ಪರಿಣಮಿಸುತ್ತೆ. ಆದರೆ ಯಾವಾಗ ಆತ್ಮಜ್ಞಾನವು ಉಂಟಾಗುತ್ತೋ ಆವಾಗ ಎಲ್ಲರಲ್ಲೂ ಏಕರೀತಿಯಾದಂತಹ ಪ್ರೀತಿ, ಸಮಾನವಾದಂತಹ ಪ್ರೀತಿ, ಸರ್ವಾತ್ಮ ಭಾವ ಅಂತ ಅನ್ನೋದು ಅದೇನೆ, ಅದು ಲಭಿಸುತ್ತೆ ಅಂತ ಹೇಳೋದೇ ಇಲ್ಲಿ ಮುಖ್ಯವಾದಂತಹ ಉಪದೇಶ ಇದೆ. ಹೀಗೆ ಮುಂದುವರೆದು ಬಿಟ್ಟು ಏನೋ ಅನೇಕ ವಿಚಾರಗಳನ್ನ ಯಾಜ್ಞವಲ್ಕ್ಯರು ಬೋಧಿಸ್ತಾರೆ. ಈ ದಿನದ ಕಾಲಾವಕಾಶ ಅಷ್ಟೊಂದು ಇಲ್ಲದೆ ಇರೋದ್ರಿಂದ ಈ ಮೈತ್ರಿ ಬ್ರಾಹ್ಮಣದಲ್ಲಿ ಬರತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳಿಸೋದಕ್ಕೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಕೇವಲ ಇನ್ನು ಒಂದೇ ಒಂದು ವಿಚಾರವನ್ನ ತಿಳಿಸ್ಬಿಟ್ಟು ನಾನು ಇದನ್ನು ಮುಕ್ತಾಯ ಮಾಡಬೇಕು ಅಂತ ಇದ್ದೀನಿ. ಇದು ಈ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ವಸ್ತುಗಳು ಈ ಚೇತನದಿಂದ, ಅಂದ್ರೆ ಈ ಚಿತ್ ಪದಾರ್ಥ, ಆತ್ಮವಸ್ತು ಅನ್ನತಕ್ಕಂಥದ್ದನ್ನ ಚೈತನ್ಯ ಅಥವಾ ಚಿತ್ ಅಂತಂದ್ಬಿಟ್ಟು ಕರೀತಾರೆ. ಈ ಚಿತ್ತಿನಿಂದ ಕೂಡಿರ್ತಕ್ಕಂಥದ್ದೇ ಎಲ್ಲಾ ಪದಾರ್ಥಗಳು ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಅನ್ನೋದನ್ನ ನಾವು ಮನಗಾಣೋದಕ್ಕೆ ಒಂದು ಯುಕ್ತಿಯನ್ನ ಹೇಳ್ತಾರೆ ಯಾಜ್ಞವಲ್ಕ್ಯರು. ಈ ವೇದಾಂತಗಳಲ್ಲಿ, ನಮ್ಮ ವಿಜ್ಞಾನದಲ್ಲಿ ಬರ್ತಕ್ಕಂಥ ಪ್ರೂಫ್ ಅನ್ನೋ ಪದ ಇದೆ ನೋಡಿ. ಈ ಪ್ರೂಫ್ ಅನ್ನೋಂತಹದ್ದು ವೇದಾಂತಗಳಲ್ಲಿ ಅಥವಾ ವೇದಗಳಲ್ಲಿ ಅದು ಬರುವುದಿಲ್ಲ. ಯಾವುದಾದ್ರೂ ಒಂದು ವಿಚಾರವನ್ನು ನಾವು ಮನಗಾಣಬೇಕಾದ್ರೆ ಅದಕ್ಕೆ ಸೂಕ್ತವಾದ ಉದಾಹರಣೆಗಳನ್ನು ಕೊಡಬೇಕು, ಸೂಕ್ತವಾದಂತಹ ಉಪಾಯಗಳ ಯುಕ್ತಿಯನ್ನ ಹೇಳಿದರೆ ಅದರಿಂದ ಆ ವಿಚಾರವು ಮನದಟ್ಟಾಗೋದಕ್ಕೆ ಸಹಾಯವಾಗುತ್ತೆ. ಆ ರೀತಿ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲಾ ವಸ್ತುಗಳಲ್ಲೂ
ಎಲ್ಲ ವಸ್ತುಗಳೂ ಚಿದನುಗತವಾಗಿವೆ. ಅಂದ್ರೆ ಚಿತ್ತಿನಿಂದ ಬೇರ್ಪಟ್ಟಿಲ್ಲ. ಎಲ್ಲ ವಸ್ತುಗಳಲ್ಲೂ ಈ ಚಿತ್ ಅನ್ನತಕ್ಕಂಥದ್ದು ಇದ್ದೇ ಇದೆ ಅದನ್ನು ಹೇಳೋದಕ್ಕೋಸ್ಕರವಾಗಿ ಒಂದು ಉಪದೇಶ ಮಾಡ್ತಾರೆ. ಅದಕ್ಕೆ 3 ಉದಾಹರಣೆಗಳನ್ನು ಕೊಡ್ತಾರೆ. ಅದರಲ್ಲಿ ಒಂದನ್ನು ಮಾತ್ರ ಹೇಳ್ತಾನೆ. ಅವರು ಒಂದು ದುಂದುಹಿ ಇದನ್ನು ಹೇಳ್ತಾರೆ, ವಿಷಯವನ್ನು ಹೇಳ್ತಾರೆ. ಇನ್ನೊಂದು ಶಂಖದ ಧ್ವನಿ, ಮತ್ತೆ ಇನ್ನೊಂದು ವೀಣೆಯ ಧ್ವನಿ. ಈ 3 ಇಟ್ಕೊಂಡ್ಬಿಟ್ಟು 3 ರೀತಿಯಾಗಿ ಇದನ್ನ ಉಪದೇಶವನ್ನು ಮಾಡ್ತಾರೆ. ಅದರಲ್ಲಿ ಒಂದನ್ನು ಮಾತ್ರ ಹೇಳ್ತೇನೆ. ಈ ಪ್ರಕ್ರಿಯೆಗೆ ಹೇಗೆ ಪ್ರಪಂಚದ ಎಲ್ಲಾ ವಸ್ತುಗಳಲ್ಲೂ ಚಿತ್ತ ಅನ್ನತಕ್ಕಂಥದ್ದು ಅನುಗತವಾಗಿದೆ. ಅಂದ್ರೆ ಸೃಷ್ಟಿಯ ಕಾಲದಲ್ಲಿ, ಸೃಷ್ಟಿ ಅಂತಂತಂದ್ರೆ ಜಗತ್ತಿನಲ್ಲಿ ಬೇರೆ ಬೇರೆಯ ಜೀವಿಗಳು, ಬೇರೆ ಬೇರೆಯ ಪದಾರ್ಥಗಳು ನಮಗೆ ತೋರ್ತಾ ಇದೀವಲ್ಲ, ಈ ಸ್ಥಿತಿ, ಇದು ಸೃಷ್ಟಿಯ ಸ್ಥಿತಿ. ಈ ಸೃಷ್ಟಿಯ ಸ್ಥಿತಿಯಲ್ಲಿ ಪ್ರತಿಯೊಂದು ಪದಾರ್ಥದಲ್ಲೂ ಚಿತ್ತ ಅನ್ನತಕ್ಕಂತಹದ್ದು ಇದ್ದೇ ಇದೆ ಅಂತ ತಿಳಿಸ್ಕೊಳ್ಳೋದಕ್ಕೆ ಈ ವೀಣೆಯ ದೃಷ್ಟಾಂತವನ್ನ ತಿಳಿಸ್ಕೊಡ್ತಾರೆ. ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ವೀಣೆ ಅನ್ನತಕ್ಕಂಥದ್ದು ನಾದವನ್ನ ನಾದವನ್ನ ಅದರಿಂದ ಬರೋ ಹಾಗೆ ಮಾಡಬಹುದು. ಅದರಿಂದ ಸಂಗೀತಾದಿಗಳನ್ನ ಅದರಿಂದ ನುಡಿಸಬಹುದು. ಆದರೆ ವೀಣೆಯ ಶಬ್ದ ಅಂತ ಅನ್ನತಕ್ಕಂಥದ್ದು ಏನಿದೆ, ವೀಣೆಯ ನಾದ ಅಂತಕ್ಕಂಥದ್ದು ಏನಿದೆ, ಇದು ಸಾಮಾನ್ಯ, ಅಂದ್ರೆ ಕಾಮನ್. ಅದರ ಮೇಲೆ ವೀಣೆಯಿಂದ ಬರ್ತಕ್ಕಂಥ ಬೇರೆ ಬೇರೆ ರೀತಿಯಾದಂತಹ ರಾಗಗಳಾಗಲಿ, ಸಂಗೀತದ ಬೇರೆ ಬೇರೆಯ ಕೃತಿಗಳು, ಕೀರ್ತನೆಗಳಾಗಲಿ, ಇವುಗಳೆಲ್ಲ ಬಂದರೆ ಅವುಗಳೆಲ್ಲ ಈ ವೀಣೆಯ ನಾದದ ವಿಶೇಷಗಳು. ಸಾಮಾನ್ಯ ಮತ್ತು ವಿಶೇಷ ಅನ್ನತಕ್ಕಂಥ ಇದನ್ನ ಹೇಳ್ತಾ ಇದ್ದಾರೆ. ಈ ವಿಶೇಷ ಅನ್ನತಕ್ಕಂಥದ್ದು ಈ ಸಾಮಾನ್ಯವನ್ನ ಬಿಟ್ಟು ಇರೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಯಾವ ರಾಗವನ್ನೇ ನುಡಿಸಲಿ ವೀಣೆಯಿಂದ, ಅಥವಾ ಯಾವ ಕೀರ್ತನೆಯನ್ನಾಗ್ಲಿ ನುಡಿಸಿದ್ರೂ ಅದು ವೀಣೆಯ ಶಬ್ದ, ವೀಣೆಯ ನಾದ ಅನ್ನತಕ್ಕಂಥದ್ದನ್ನು ಬಿಟ್ಟಿರೋದಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ಇದನ್ನ ವೀಣೆಯ ಶಬ್ದ ಅನ್ನತಕ್ಕಂಥದ್ದು ಸಾಮಾನ್ಯ, ವೀಣೆಯಲ್ಲಿ ನುಡಿಸ್ತಕ್ಕಂತಹ ಬೇರೆ ಬೇರೆಯ ರಾಗಗಳಾಗ್ಲಿ, ಕೀರ್ತನೆಗಳಾಗ್ಲಿ, ಬೇರೆ ಬೇರೆಯ ರೀತಿಯ ನುಡಿಸ್ತಾರಲ್ಲ, ಅದೆಲ್ಲವೂ ಈ ವೀಣೆಯ ಶಬ್ದದ ಸಾಮಾನ್ಯದ ವಿಶೇಷಗಳು, ವಿಶೇಷ ರೂಪಗಳು. ಹಾಗೆ ಅಂತ ಆಗುತ್ತೆ. ಇದನ್ನೇ ಮುಂದುವರಿಸಿದ್ರೆ ಏನಾಗುತ್ತೆ ಅಂತಂದ್ರೆ, ವೀಣೆಯ ಶಬ್ದದ ಬದಲು ಕೊಳಲಿನ ಶಬ್ದ, ಅಥವಾ ಒಂದು ಮನುಷ್ಯನ ಮಾತಿನ ಶಬ್ದ, ಅಥವಾ ಒಂದು ಪಕ್ಷಿಯ ಶಬ್ದ, ಈ ರೀತಿ ಬೇರೆ ಬೇರೆಯ ಶಬ್ದದ ಇವೆಯಲ್ಲ, ಅವುಗಳಿಂದ ಬರತಕ್ಕಂಥ ಬೇರೆ ಬೇರೆ ಶಬ್ದಗಳನ್ನು ತಗೊಂಡ್ರೆ ಅವುಗಳೆಲ್ಲವೂ ಶಬ್ದ ಸಾಮಾನ್ಯ ಅಂತಂದ್ಬಿಟ್ಟು ಹೇಳಬಹುದು. ಅಂದ್ರೆ ಎಲ್ಲವೂ ಶಬ್ದಗಳೇನೆ. ಆದ್ರೆ ಅದು ವೀಣೆಯ ಶಬ್ದ ಅನ್ನತಕ್ಕಂಥದ್ದು ಒಂದು ವಿಶೇಷ, ಕೊಳಲಿನ ಶಬ್ದ ಅಂತಕ್ಕಂಥದ್ದು ಇನ್ನೊಂದು ವಿಶೇಷ, ಮನುಷ್ಯ ಮಾತನಾಡತಕ್ಕಂಥ ಆ ಶಬ್ದ ಅನ್ನತಕ್ಕಂಥದ್ದು ಇನ್ನೊಂದು ವಿಶೇಷ. ಈ ರೀತಿ ಶಬ್ದ ಅನ್ನತಕ್ಕಂಥದ್ದನ್ನ ಸಾಮಾನ್ಯ ಹಾಗೆ ಅಂತಂದ್ಬಿಟ್ರು ತಿಳ್ಕೊಳಕ್ ಹೊರಟ್ರೆ, ಆವಾಗ ಬೇರೆ ಬೇರೆಯ ಮೂಲದಿಂದ ಬಂದಿರತಕ್ಕಂಥ ಶಬ್ದಗಳಿದಾವೆಲ್ಲ, ಆ ಶಬ್ದಗಳೆಲ್ಲ ಶಬ್ದ ವಿಶೇಷಗಳಾಗತ್ತೆ. ಅಂದ್ರೆ ಎಲ್ಲಾ ಶಬ್ದ ವಿಶೇಷಗಳೂ ಈ ಶಬ್ದ ಸಾಮಾನ್ಯವನ್ನ ಬಿಟ್ಟಿರೋದಿಲ್ಲ, ಬಿಟ್ಟಿರೋಕೆ ಆಗೋದಿಲ್ಲ. ಅಂದ್ರೆ ಅದು ಶಬ್ದವೇ ಅಂತಂದ್ಬಿಟ್ಟು ನಮಗೆ ಗೊತ್ತಾಗ್ತಾನೆ ಇರುತ್ತಲ್ವಾ. ಅದಾದ ಮೇಲೆ ಶಬ್ದ ಅನ್ನೋದು ಒಂದು ಇದ್ದೇ ಇದೆ ಸಾಮಾನ್ಯವಾಗಿ. ಅದಾದ ಮೇಲೆ ಅದು ವೀಣೆಯ ಶಬ್ದವೇ, ಕೊಳತಿನ ಶಬ್ದವೇ, ಹೀಗೆ ಆಗತ್ತೆ. ಇದೇ ಯುಕ್ತಿಯನ್ನ ಮತ್ತೆ ಇನ್ನೂ ಮುಂದುವರಿಸಿಕೊಂಡು ಹೋಗಬಹುದು. ಯಾಕೆಂದ್ರೆ ಇವಾಗ ಶಬ್ದ ಸಾಮಾನ್ಯದ ಬಗ್ಗೆ ಮಾತ್ರ ಮಾತಾಡಿದ್ರಿಂದ ಪಂಚೇಂದ್ರಿಯಗಳಲ್ಲಿ ಶ್ರೋತ್ರೇಂದ್ರಿಯದ ಬಗ್ಗೆ ಮಾತ್ರ ಹೇಳಿದಾಗಾಯಿತು. ಇದೇ ರೀತಿ ರೂಪ ಸಾಮಾನ್ಯ, ರೂಪ ವಿಶೇಷ, ಸ್ಪರ್ಶ ಸಾಮಾನ್ಯ, ಸ್ಪರ್ಶ ವಿಶೇಷ, ಹಾಗೇನೆ ವಾಸನೆಗಳಲ್ಲಿ ವಾಸನೆಯ ಸಾಮಾನ್ಯ, ವಾಸನಾ ವಿಶೇಷಗಳು, ರುಚಿಯ ಸಾಮಾನ್ಯ, ರುಚಿಯ ವಿಶೇಷಗಳು, ಹೀಗೆ ಸಾಮಾನ್ಯಗಳು
ಎಲ್ಲೆಲ್ಲಿ ಸಾಮಾನ್ಯಗಳನ್ನು ನಾವು ಮೂಲವನ್ನು ಗುರುತಿಸಬಹುದೋ ಅವುಗಳಿಂದ ವಿಶೇಷಗಳನ್ನು ನಾವು ತಿಳ್ಕೊಳ್ಬಹುದಾಗಿದೆ. ಹೀಗೆ ಈ ವಾದವನ್ನು ಮುಂದುವರಿಸಿಕೊಂಡು ಹೋದರೆ ಜಗತ್ತಿಗೆ ಅದನ್ನ ಅನ್ವಯಿಸಿದರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಪದಾರ್ಥಗಳೂ ಚಿತ್ ಇಲ್ಲದೇನೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥದ್ದು ಮನವರಿಕೆಯಾಗತ್ತೆ ಅಥವಾ ಮನದಟ್ಟಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ವೀಣೆಯ ದೃಷ್ಟಾಂತವನ್ನ ಯಾಜ್ಞವಲ್ಕ್ಯರು ಮೈತ್ರಿಯಿಗೆ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿಗೆ ಮುಖ್ಯವಾಗಿ ಮೈತ್ರಿ ಬ್ರಾಹ್ಮಣದಲ್ಲಿ ಮೈತ್ರಿಯಿಗೆ ಆತ್ಮಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಆಕೆಗೆ ಅಧಿಕಾರವಿತ್ತು ಅನ್ನೋ ವಿಚಾರವನ್ನು ತಿಳಿಸಿದ್ದೀನಿ. ಜ್ಞಾನಿ ಇವರು ಯಾಜ್ಞವಲ್ಕ್ಯರು ಜ್ಞಾನಿಗಳ ಆಗಿದ್ರು, ಆದರೂ ಅವರು ತಮ್ಮ ಕರ್ತವ್ಯಗಳನ್ನ ಮಾಡ್ತಾ ಇದ್ರು ಮೇಲ್ಪಂಕ್ತಿಗಾಗಿ ಅನ್ನೋ ವಿಚಾರವನ್ನು ಹೇಳಿದ್ದೀನಿ. ಮುಖ್ಯವಾಗಿ ಅವರ ಉಪದೇಶದ ಪ್ರಕಾರಗಳಲ್ಲಿ ಆತ್ಮವಸ್ತುವಿನ ಕಡೆಗೆ ಗಮನ ಬರಬೇಕಾದ್ರೆ ಬಾಹ್ಯ ವಸ್ತುಗಳಿಂದ ಆನಂದ ಸಿಗೋದಿಲ್ಲ, ಅವುಗಳ ಬಗ್ಗೆ ಅಭಿಮಾನವನ್ನು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಜ್ಞಾನ ಉಂಟಾದ ಮೇಲೆ ಸರ್ವಾತ್ಮ ಭಾವ ಬಂದಾಗ ಸಮಾನವಾದಂಥ ಪ್ರೀತಿ ಎಲ್ಲ ವಸ್ತುಗಳ ಮೇಲೆ ಬರ್ತದೆ ಅನ್ನೋ ವಿಚಾರವನ್ನು ತಿಳಿಸಿದ್ದೇನೆ. ಇದೇ ಹೆಚ್ಚು ಮನಗಾಣೋದಕ್ಕೋಸ್ಕರವಾಗಿ ದೃಷ್ಟಾಂತಗಳ ಪೈಕಿ ಸೃಷ್ಟಿಯ ಸ್ಥಿತಿಯಲ್ಲಿ ವೀಣೆಯ ದೃಷ್ಟಾಂತವನ್ನು ಹೇಳಿ ಸಾಮಾನ್ಯ ವಿಶೇಷ ಭಾವ, ಸಾಮಾನ್ಯ ವಿಶೇಷ ಪ್ರಕ್ರಿಯೆ ಅನ್ನುವ ವಿಚಾರವನ್ನು ತಿಳಿಸಿಬಿಟ್ಟು ಇದರಿಂದ ಆತ್ಮವಸ್ತುವು ಒಂದು ರೀತಿಯ ಮಹಾಸಾಮಾನ್ಯ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಹೊರಡಬಹುದು ಅನ್ನೋ ವಿಚಾರವನ್ನ ತಿಳಿಸಿದ್ದೀನಿ. ಇನ್ನು ಕೆಲವು ವಿಚಾರಗಳು ಇನ್ನು ಉಳಿಯುತ್ತೆ. ಇದೇ ರೀತಿಯಲ್ಲಿ ಉತ್ಪತ್ತಿಯ ಕಾಲದಲ್ಲಿ ಹಾಗೂ ಪ್ರಳಯ ಕಾಲದಲ್ಲೂ ಚಿತ್ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ. ಅಂದ್ರೆ ಆತ್ಮವಸ್ತು ಅನ್ನತಕ್ಕಂಥದ್ದು ಇಲ್ಲದೆ ಇರುವ ಕಾಲವೇ ಇಲ್ಲ ಅನ್ನೋದನ್ನ ಮನದಟ್ಟು ಮಾಡೋದಕ್ಕೋಸ್ಕರವಾಗಿ ಯಾಜ್ಞವಲ್ಕ್ಯರು ಇನ್ನೂ ವಿಸ್ತಾರವಾದ ಎರಡು ಮಂತ್ರಗಳನ್ನ ಹೇಳ್ತಾರೆ. ಅವುಗಳನ್ನು ಎಲ್ಲದನ್ನು ಹೇಳೋದಕ್ಕೆ ಸಾಕಷ್ಟು ಕಾಲಾವಕಾಶ ಆಗದೇ ಇರೋದ್ರಿಂದ, ಆಗಲೇ ನನಗೆ ತಿಳಿಸಿದಂಥ ಕಾಲಾವಕಾಶ ಮುಗಿದಿರೋದ್ರಿಂದ ಈ ಪ್ರವಚನವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದರ ಬಗ್ಗೆ ಯಾರಿಗಾದ್ರೂ ಕೆಲವು ಪ್ರಶ್ನೆಗಳು ಕೇಳಬೇಕು ಅನ್ನತಕ್ಕಂಥ ವಿಚಾರವಿದ್ದರೆ ಅದನ್ನ ಕೇಳಬಹುದು. ಅದಕ್ಕೆ ಕಾಲಾವಕಾಶ ಇದ್ದರೆ ಅವುಗಳನ್ನು ನಾನು ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ನನ್ನ ಪ್ರವಚನವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವಾಣಿ ಅಥವಾ ವಾಸುದೇವ ಅವರಿಗೆ ಅವರು ಮುಂದುವರಿಯಬಹುದು. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು, ಒಬ್ಬರೊಬ್ಬರಾಗಿ. ಇಲ್ಲ, ಚಾಟ್ ನಲ್ಲಿ ಟೈಪ್ ಮಾಡ್ಬೋದು ಅಥವಾ ಅನ್ಮ್ಯೂಟ್ ಮಾಡಿ ಕೇಳ್ಬೋದು ಪ್ರಶ್ನೆಗಳಿದ್ರೆ. ಪ್ರೊಫೆಸರ್ ರಾಮನಾಥ್ ಎರಡು ಯಾವ ಶ್ಲೋಕಗಳನ್ನ ಅವ್ರಿಗೆ ಇವತ್ತು ಹೇಳೋದಕ್ಕೆ ಸಮಯ ಆಗ್ಲಿಲ್ವೋ, ಮುಂದೆ ಒಂದು ಸರಣಿ ತರ ತಗೊಂಡು ಇನ್ನೂ ಒಂದು ಪಾರ್ಟ್ ಎ ಅಥವಾ ಪಾರ್ಟ್ ಬಿ, ಪಾರ್ಟ್ 2 ಅಂತ ತೆಗೆದುಕೊಂಡು ನಮ್ ಜೊತೆ ಮುಂದೆ ಹಂಚ್ಕೋಬೋದಾ ಅಂತ ನಮ್ ಕಡೆಯಿಂದ ಕೇಳ್ತಾ ಇದೀವಿ. ಆಗ್ಬಹುದು, ಆದ್ರೆ ಇನ್ನೊಂದು ಪೂರ್ತಿ ಪ್ರವಚನಕ್ಕೆ ಅಷ್ಟು ಟೈಮ್ ಕಾಲಾವಕಾಶ ಬೇಕಂತ ವಿಚಾರ ಇದೆ. ಆದ್ರೆ ಉಳಿದ ವಿಚಾರಗಳನ್ನು ಬೇರೆ ಕಾಲದಲ್ಲಿ ಹೇಳಬಹುದು, ಆಗ್ಬಹುದು. ಥ್ಯಾಂಕ್ ಯು ಸರ್. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ನಮಸ್ಕಾರ. ಹಾ ಹೇಳಿ. ನನ್ನ ಹೆಸರು ದೀಪ್ತಿ ಅಂತ. ನನ್ನ
ಅವರು ಇನ್ನೆರಡು ವಿಷಯಗಳಿದೆ ಅಂತ ಅಂದ್ರಲ್ವಾ, ಅದನ್ನ ಅವರು ಕಂಟಿನ್ಯೂ ಮಾಡಿ ಮುಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅವ್ರು ಅಷ್ಟು ಚೆನ್ನಾಗಿ ಫ್ಲೋ ಅಲ್ಲಿ ಹೇಳ್ಕೊಂಡು ಹೋಗ್ತಾ ಇದಾರೆ. ಅದು ತುಂಬಾ ಅಂದ್ರೆ ನಾವು ಚಿಕ್ಕ ಮಕ್ಳಿಗೆ ಹೇಗ್ ಹೇಳ್ಕೊಡ್ತಿದೀವೋ ಆ ರೀತಿಯಲ್ಲಿ ಅವ್ರು ನಮ್ಗೆ ಹೇಳ್ಕೊಡ್ತಾ ಇದಾರೆ. ನನ್ಗೇನು ಅಷ್ಟು ಐಡಿಯಾ ಇಲ್ಲ ಇದ್ರ ಬಗ್ಗೆ ಎಲ್ಲ, ಬಟ್ ಆದ್ರೆ ಅವ್ರು ಕೇಳ್ತಾ ಇದ್ರೆ ಅದು ನಮ್ಗೆ ಚೆನ್ನಾಗಿ ವಿ ಆರ್ ಏಬಲ್ ಟು ಡೈಜೆಸ್ಟ್ ವಾಟ್ ಈಸ್ ಟೆಲಿಂಗ್. ಸೊ ಅದರಿಂದ ಅವರು ನಮ್ ಕ್ವೆಶನ್ ಅಂಡ್ ಆನ್ಸರ್ಸ್ಗಿಂತ ಅವ್ರ ಪಾಠನೇ ಕೇಳೋಣ ಅಂತ ಅನ್ನಿಸ್ತು. ಇದೊಂದು ನನ್ನ ಇದು. ಥ್ಯಾಂಕ್ ಯು. ದೀಪ್ತಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಐ ಥಿಂಕ್ ಸರ್ ವಿಲ್ ನೀಡ್ ಮೋರ್ ಟೈಮ್ ದೆನ್. ಅದೇ ಇವಾಗ ಈ ವಿಚಾರವನ್ನ ಮತ್ತೆ ಮುಂದುವರಿಸೋದು ಹೊಂದೋದಿಲ್ಲ ಇವಾಗ. ಆದ ಕಾರಣದಿಂದ ನಾನು ಈಗ ಅದನ್ನು ಮುಂದುವರಿಸೋದಿಲ್ಲ. ಸಾಧ್ಯವಾದ್ರೆ ಇನ್ನೊಂದು ಸೆಷನ್ ನಲ್ಲಿ ನೋಡ್ಬೋದು. ಅದೇ ದೀಪ್ತಿ ಅವರೇ, ಸರ್ ಅವರು ಬಹಳ ಪ್ರೀತಿಯಿಂದ ಇನ್ನೊಂದು ಸೆಷನ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಹಾಗೆ ನಮ್ಮ ವಿನಂತಿ, ಅವರ ಜ್ಞಾನ ಬಹಳಷ್ಟು ಜನರಿಗೆ ಇನ್ನೂ ತಲುಪೋದಿದೆ, ಬೇಕಾಗಿದೆ, ಅನುಕೂಲವಾಗಿರುತ್ತೆ. ಆದ್ರಿಂದ ಹಾಗೆ ನಮ್ಮ ಕೋರಿಕೆ ಇರ್ಲಿ ಅಂತ ಕೇಳ್ಕೊಳ್ತಾ ಇದ್ವಿ. ಆದ್ರಿಂದ ಇನ್ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ವಾಣಿಯವರ ಚಾಟ್ ಬಾಕ್ಸ್ ಅಲ್ಲಿ ಕೆಲವು ಪ್ರಶ್ನೆಗಳಿದಾವೆ ನೋಡಿ. ಎರಡಿದೆ. ಸಾರಿ, ಮ್ಯೂಟ್ ಆಗಿತ್ತು. ಸಾರಿ. ದೈಹಿಕವಾಗಿ ಮಾನಸಿಕವಾಗಿ ಅಪಾರ ನೋವು ಅನುಭವಿಸುತ್ತಿದ್ರು ನಾವು ಆನಂದ ಸ್ಥಿತಿಯನ್ನ ಅನುಭವಿಸಬಹುದೇ ಎನ್ನುವಂತಹ ಪ್ರಶ್ನೆ. ಯಾವ ನೋವು ಅಂತ ಅಂತಕ್ಕಂಥದ್ದು, ದುಃಖ ಅಂತ ಅಂತಕ್ಕಂಥದ್ದು ಸಂಸಾರದಲ್ಲಿ ಎಲ್ಲಾ ಜೀವಿಗಳಿಗೂ ಕಟ್ಟಿಟ್ಟಂತದ್ದೇನೆ. ಸುಖ ಅಂತ ಅನ್ನತಕ್ಕಂಥದ್ದು ಮರೀಚಿಕೆ ಅಂತಂದ್ಬಿಟ್ಟೆ ನನಗನ್ಸುತ್ತೆ. ಜೀವನದಲ್ಲಿ ಸುಖ ದುಃಖ ಎರಡೂ ಸಿಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಸುಖ ಅಂತಕ್ಕಂಥದ್ದು ಕೇವಲ ಕ್ಷಣಿಕ, ದುಃಖವೇನೆ ಜಾಸ್ತಿ ಜೀವನದಲ್ಲಿ ಸಿಗ್ತಾ ಇರೋದು. ಈ ದುಃಖದಿಂದ ಪೂರ್ತಿಯಾಗಿ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ವೇದಾಂತಗಳನ್ನ ಅನುಸಂಧಾನ ಮಾಡಬಹುದು ಅನ್ನೋ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ವೇದಾಂತಗಳ ಬಗ್ಗೆ ಸ್ವಲ್ಪ ಪ್ರವೇಶ ಮಾಡೋದಕ್ಕೆ ಹೊರಟ್ರೆ ಅದರಿಂದಲೇ ಹೆಚ್ಚೆಚ್ಚು ಸಮಾಧಾನ ಮನಸ್ಸಿನ ಸಮಾಧಾನ ಸಿಗ್ತಾ ಹೋಗುತ್ತೆ. ಆದ್ರಿಂದ ವೇದಾಂತ ಶ್ರವಣವನ್ನ ಮುಂದುವರಿಸಬಹುದು. ಇದರಿಂದ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗಬಹುದು ಅಂತ ಸೂಚನೆಯನ್ನ ನಾನು ಹೇಳ್ತಾ ಇದ್ದೇನೆ. ನಮಸ್ತೆ ಸರ್. ನಾನು ಅಶ್ವಿನಿ ಕುಲಕರ್ಣಿ ಅಂತ. ತುಂಬಾನೇ ಚೆನ್ನಾಗಿತ್ತು, ಎಕ್ಸಲೆಂಟ್ ಟಾಕ್. ಹೇಳ್ಬೇಕು ಅಂದ್ರೆ ಈಗ ನಾವು ಒಂದು ಮನೆಯಲ್ಲಿ ಇರ್ತೀವಿ ಅಲ್ಲ, ಈಗ ನೀವ್ ಹೇಳಿದ ಹಾಗೆ ನಮ್ಮ ಒಂದು ಪ್ರೀತಿಗಾಗಿ ನಾವು ಇತರ ಎಲ್ಲವನ್ನೂ ಪ್ರೀತಿಸ್ತೀವಿ ಅಂದಂಗಾಯ್ತು. ಹಾಗಾಗಿ ನಾವು ಇದ್ದ ವಸ್ತುಗಳಿಂದ ಡಿಟ್ಯಾಚ್ ಮಾಡ್ಬೇಕು ಇಲ್ಲೇ ಅಂದ್ರೆ ಸಂಸಾರದಲ್ಲಿ ಇದ್ಕೊಂಡು ಸಾಧ್ಯ ಆಗುತ್ತಾ, ಅಥವಾ ನಾವ್ ಇದಕ್ಕಾಗಿ ನಾವು ಕೂಡ ಮತ್ತೆ ಒಂದ್ ಕಡೆ ಎಲ್ಲೋ ಹೋಗ್ಬೇಕು ಅನ್ನೋದೇ ಇದೆಯಾ? ಈಗ ಇದ್ದಲ್ಲಿ ಹಸ್ಬೆಂಡ್ ವೈಫ್ ಚಿಲ್ಡ್ರನ್ ಎಲ್ಲ ಇರೋ ಸಂಸಾರದಲ್ಲಿ ಡಿಟ್ಯಾಚ್ಮೆಂಟ್ ಪಾಸಿಬಲ್ ಇದೆಯಾ ಅಥವಾ ಇಲ್ವಾ? ಹೌದು, ಇದು ಈ ವೈರಾಗ್ಯ ಅಂತ ಅನ್ನತಕ್ಕಂತಹದ್ದು ಸುಮ್ಮನೆ ಮನಸ್ಸಿಗೆ ವೈರಾಗ್ಯ ಬರಬೇಕು ಅಂತ ಹೇಳಿದ ತಕ್ಷಣ ಬರೋದಿಲ್ಲ ಅಲ್ವೇ. ಇದು ಕಾಲಾನುಕ್ರಮದಲ್ಲಿ ವೈರಾಗ್ಯ ಅನ್ನತಕ್ಕಂಥದ್ದು ಬರಬೇಕಾಗತ್ತೆ. ಎಷ್ಟೋ ಜನ್ಮಗಳು ಕಳಿಬೇಕು, ಪ್ರಯತ್ನಗಳು ನಡೀಬೇಕು, ಆಮೇಲೆ ವೈರಾಗ್ಯ ಅಂತ ಬಿಡ್ಬೋದು. ಆದ್ರಿಂದ ವೇದಾಂತದ ಒಂದು ಪ್ರವಚನವನ್ನು ಕೇಳಿ ವೈರಾಗ್ಯ ಇಲ್ಲದೆ ಹೋದ್ರೆ, ಅಥವಾ ಹೆಂಡತಿ ಮಕ್ಕಳು ಅಥವಾ ಇವುಗಳನ್ನ ಸಂಸಾರವನ್ನ ಬಿಡದೆ ಹೋದ್ರೆ ನಮಗೆ ಈ ಶಾಂತಿ ಸಿಗೋದಿಲ್ಲ ಅನ್ನೋ ಈ ರೀತಿಯಲ್ಲಿ ಯಾರು ಯೋಚನೆ ಮಾಡ್ಬೇಕಾಗಿಲ್ಲ. ಇದು ಕ್ರಮೇಣ ಸ್ವಲ್ಪವಾಗಿ ಮುಂದುವರಿತಾ ಹೋಗ್ಬೇಕಾಗುತ್ತೆ. ಎಷ್ಟೆಷ್ಟು ಮಟ್ಟಿಗೆ ಆತ್ಮ ವಿಚಾರವು ಮನಸ್ಸಿಗೆ ಒಳಗ್ ಹೋಗ್ತಾ ಇರುತ್ತೆ, ಅರಿವು ಬರ್ತಾ ಹೋಗುತ್ತೆ, ಅಷ್ಟೆಷ್ಟರ ಮಟ್ಟಿಗೆ ತಾನಾಗಿಯೇ ಸ್ವಾಭಾವಿಕವಾಗಿಯೇ ನಿಧಾನವಾಗಿಯೇ ಬಾಹ್ಯ ವಸ್ತುಗಳ ಬಗ್ಗೆ ನಮಗೆ ಇರತಕ್ಕಂಥ ಆ ಅಭಿಮಾನದ ತೀವ್ರತೆ
ಅಥವಾ ಇಂಟೆನ್ಸಿಟಿ ಅಂತ ಏನ್ ಹೇಳ್ತೀವಿ, ವಸ್ತುಗಳ ಬಗ್ಗೆ ಆಗಲಿ ಅಥವಾ ಹೆಂಡತಿ ಮಕ್ಕಳು ಗಂಡ ಇವರುಗಳ ಬಗ್ಗೆ ಆಗಲಿ ಯಾವ ರೀತಿಯ ತೀವ್ರತೆ ಇದೆ, ನಮಗೆ ಅಭಿಮಾನದ ಬಗ್ಗೆ ತೀವ್ರತೆ ಇದೆ, ಆ ತೀವ್ರತೆ ತಗ್ಗುತ್ತೆ. ಆದ್ರೆ ನಮ್ಮ ಕರ್ತವ್ಯ ಪ್ರಜ್ಞೆ ತಪ್ಪಬೇಕಾಗಿಲ್ಲ. ಅದರಿಂದ ನಾವು ಯಾವ ಕೆಲಸವನ್ನ ಮಾಡಿಕೊಂಡು ಮುಂದುವರಿತಾ ಇದ್ದೀವಿ, ಆ ಕೆಲಸಗಳು ಮುಂದುವರಿಬಹುದು. ಆದ್ರೆ ಅದರಲ್ಲಿ ಇರ್ತಕ್ಕಂಥ ಅಭಿಮಾನದ ಅಂಶ, ಆ ತೀವ್ರತೆ ಅದು ಕಡಿಮೆ ಆಗಬಹುದು. ಆದ್ರಿಂದ ವೈರಾಗ್ಯವನ್ನು ಅನುಭವಿಸ್ಬೇಕು, ಅದಕ್ಕೋಸ್ಕರ ಎಲ್ಲರನ್ನು ಬಿಟ್ಟು ಬಿಡ್ಬೇಕು ಅಥವಾ ಸನ್ಯಾಸವನ್ನು ತೆಗೆದುಕೋಬೇಕು, ಎಲ್ಲ ಬೇರೆ ಎಲ್ಲ ಹೊರಟು ಹೋಗ್ಬೇಕು, ಈ ರೀತಿಯಾದಂತಹ ಕಲ್ಪನೆಗಳೇನು ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಾನೇ ಆತ್ಮ ಅಂತ ಅನುಭವ ನಮ್ಗೆ ಹೇಗಾಗುತ್ತೆ? ಈ ಆತ್ಮಾನುಭವ ಅಂತ ಅನ್ನೋದು ಇವಾಗ ಸದ್ಯದಲ್ಲಿ ವೇದಾಂತವನ್ನ ಕೇಳಿಬಿಟ್ಟು ಆತ್ಮಾನುಭವ ಅಂತಕ್ಕಂಥ ಒಂದು ಪದವನ್ನ ನಾವು ಕೇಳಿದ್ದೇವೆ ಇದು. ಆದ್ರೆ ಈ ಆತ್ಮಾನುಭವನ ಪಡೆದುಕೊಳ್ಳೋದಕ್ಕೆ ಬಹಳ ಶ್ರಮ ಪಡಬೇಕಾಗತ್ತೆ. ಯಾಕೆಂದ್ರೆ ವೇದಾಂತದಲ್ಲಿ ಎಷ್ಟರ ಮಟ್ಟಿನ ಪ್ರವೇಶ ಇದೆ, ಅದಕ್ಕೆ ಬೇಕಾದಂತಹ ಎಷ್ಟೊಂದು ಯಾವ ಸಾಧನೆಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ ಅನ್ನೋದು ಮುಖ್ಯವಾಗುತ್ತೆ. ಈಗ ತಾನೇ ಪ್ರಶ್ನೆಯನ್ನು ಕೇಳಿದ್ರು, ವೈರಾಗ್ಯದ ಬಗ್ಗೆ ಕೇಳಿದ್ರು. ಅಷ್ಟು ಸುಲಭನೇ ಇವಾಗ ಆತ್ಮಾನುಭವ ಆಗಬೇಕು ಅಂತಂದ್ರೆ ವೈರಾಗ್ಯ ಮುಖ್ಯವಾಗುತ್ತೆ. ಈ ವೈರಾಗ್ಯ ಅಂತ ಅನ್ನೋದನ್ನ ನಾವು ಇದ್ದಕ್ಕಿದ್ದ ಹಾಗೆ ಆಗೋದಿಲ್ಲ. ನಾವು ಸಂಸಾರದಲ್ಲಿ ಇರತಕ್ಕಂಥವ್ರು ಅಥವಾ ಬೇರೆ ರೀತಿಯಂತಹ ಅಟ್ಯಾಚ್ಮೆಂಟ್ಸ್ ಇರತಕ್ಕಂಥವ್ರು ಸಂಸಾರವನ್ನು ಬಿಟ್ಟು ಆಗೋದಿಲ್ಲ. ಆದ್ರಿಂದ ಇದು ಕ್ರಮಕ್ರಮವಾಗಿಯೇನೆ ಆಗ್ಬೇಕಾಗತ್ತೆ. ಅದರ ನಡುವೆನೇನೆ ಈ ಅಭಿಮಾನಗಳನ್ನ ಕಡಿಮೆ ಮಾಡ್ಕೊಳ್ತಾ, ವಿಚಾರಗಳನ್ನ ಹೆಚ್ಚೆಚ್ಚು ತಿಳ್ಕೊಳ್ತಾ, ಅಂದ್ರೆ ವೇದಾಂತದ ವಿಚಾರಗಳನ್ನ, ಮುಖ್ಯವಾಗಿ ಈ ಸುಖ ಅಥವಾ ಆನಂದ ಅಂತಕ್ಕಂಥದ್ದು ಹೊರಗಿನ ವಸ್ತುಗಳಿಂದ ಸಿಗುತ್ತೆ ಅನ್ನೋ ತಪ್ಪು ತಿಳುವಳಿಕೆಯನ್ನು ನಾವು ಬಿಡಬೇಕಾಗತ್ತೆ. ಹೀಗೆ ಮುಂದುವರಿತಾ ಇದ್ರೆ ವೇದಾಂತದ ಅರಿವು ಹೆಚ್ಚೆಚ್ಚು ನಮಗೆ ಬರ್ತಾ ಹೋದ ಹಾಗೇನೆ ನಾವು ಈ ಅಧ್ಯಾತ್ಮದ ಮಟ್ಟದಲ್ಲಿ ಸ್ವಲ್ಪ ಮೇಲಿನ ಹಂತವನ್ನ ನಾವು ತಲುಪಬಹುದು. ಆವಾಗ ದಾರಿ ತಾನೇ ಗೋಚರವಾಗುತ್ತೆ. ಆದ್ರಿಂದ ನಾವು ವೇದಾಂತದ ವಿಚಾರದಲ್ಲಿ ಆರಂಭದ ಸ್ಥಿತಿಯಲ್ಲಿ ಇರತಕ್ಕಂಥವರು ಆತ್ಮಾನುಭವ ಅಂದ್ರೆ ಏನು ಅಥವಾ ಆತ್ಮಾನುಭವವನ್ನು ಹೇಗೆ ತಲುಪಬಹುದು ಅನ್ನೋ ವಿಚಾರದ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ವೇದಾಂತದ ವಿಚಾರವನ್ನ, ಆತ್ಮನ ವಿಚಾರವನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಆತ್ಮನು ಅಂತಂದ್ರೆ ಏನು, ನಮಗೆ ಯಾತಕ್ಕೆ ದೇಹಾದಿಗಳಲ್ಲೇ ಅಭಿಮಾನ ಜಾಸ್ತಿ ಇದೆ, ಇದನ್ನ ಹೇಗೆ ನಾವು ತಿಳ್ಕೋಬಹುದು, ಆತ್ಮನಿಗೂ ದೇಹನಿಗೂ ನಿಜವಾಗಿ ಸಂಬಂಧ ಇಲ್ಲ, ಈ ವಿಚಾರಗಳನ್ನ ಹೆಚ್ಚೆಚ್ಚು ಮನವರಿಕೆ ಮಾಡ್ಕೊಂಡು ಹೋದ ಹಾಗೇನೆ ದಾರಿ ತಾನೇ ಇಟ್ ಓಪನ್ಸ್ ಅಪ್, ಮುಂದೆ ತಾನೇ ತೆರೆದುಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಥ್ಯಾಂಕ್ಸ್, ಧನ್ಯವಾದಗಳು ಸರ್. ಚಾಟ್ ಅಲ್ಲಿ ಒಂದು ಪ್ರಶ್ನೆ ಇದೆ, ಹೇಳಿ. ಮೈತ್ರಿ ಬ್ರಾಹ್ಮಣದ ಉಪದೇಶಕ್ಕೂ ಗೀತೆಯ ಅಂದ್ರೆ ಭಗವದ್ಗೀತೆ ಅಂತ ಅನ್ಕೊಂಡಿದೀನಿ, ಗೀತೆಯ ಉಪದೇಶಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ, ಅಂದ್ರೆ ಹೆಚ್ಚಿನ ವ್ಯತ್ಯಾಸ ಇದೆಯಾ, ಮೇಜರ್ ಡಿಫರೆನ್ಸ್? ಯಾವ ಮೇಜರ್ ಡಿಫರೆನ್ಸ್ ಇಲ್ಲ. ಅಂತಿಮವಾಗಿ ಆತ್ಮವಸ್ತು ಅಥವಾ ಪರಬ್ರಹ್ಮ ವಸ್ತು ಅಥವಾ ಪರಮಾತ್ಮ ಅನ್ನತಂಥ ಅದೇ ನಮ್ಮ ಸ್ವರೂಪ ಅಂತ ತಿಳ್ಕೋಬೇಕಾಗಿದೆಯಲ್ಲ, ವೇದಾಂತದ ಗುರಿ ನಮ್ಮನ್ನ ನಮ್ಮ ಸ್ವರೂಪಕ್ಕೆ ತಲುಪಿಸೋದನ್ನೇ ವೇದಾಂತದ ಗುರಿ, ಭಗವದ್ಗೀತೆಯ ಗುರಿ, ಎರಡೂ ಒಂದೇನೆ. ಇವುಗಳಲ್ಲಿ ಏನೂ ವ್ಯತ್ಯಾಸವಿಲ್ಲ. ಆದರೆ ಕೆಲವು ಸಾಧನೆಗಳ ಅಂಶ ಇದೆ. ಯಾವ ರೀತಿಯಲ್ಲಿ ನಾವು ಮುಂದುವರಿಬೇಕು ಅಂತ ಒಂದು ಪ್ರಶ್ನೆ ಬಂತು. ಸಾಧನಾ ಮಾರ್ಗದಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋದರಲ್ಲಿ ಹೆಚ್ಚಿನ ವಿಚಾರ ಭಗವದ್ಗೀತೆಯಲ್ಲಿ ಸಿಗತ್ತೆ. ಯಾಕೆಂತಂದ್ರೆ ಹೆಚ್ಚಿನ ಜನಗಳಿಗೆ ಈ ಕರ್ಮಯೋಗ ಅನ್ನತಕ್ಕಂಥದ್ದೇ ಬೇಕಾಗತ್ತೆ. ಯಾತಕ್ಕೆ ಅಂದ್ರೆ ಮನಸ್ಸಿನಲ್ಲಿ ಇವಾಗ ನಮಗೆ ಆತ್ಮ ಸ್ವರೂಪ ಜ್ಞಾನ ಬರಬೇಕಾದ್ರೆ ವೈರಾಗ್ಯ ಬರಬೇಕು ಅಂತ ನಾವು ಅದನ್ನ ವಿಚಾರವನ್ನು ಕೇಳಿದ ತಕ್ಷಣ ನಮಗೆ ವೈರಾಗ್ಯ ಬರೋಕ್ಕೆ ಸಾಧ್ಯವಿಲ್ಲ. ಮನಸ್ಸಿನಲ್ಲಿ ನಮಗೆ ಎಷ್ಟು ವಿಚಾರಗಳು, ಅಡ್ಡಿಗಳು, ಹಿಂದಿನ ಜನ್ಮಗಳ ಸಂಸ್ಕಾರ ವಶಾತ್ ವಾಸನೆಗಳು ನಮ್ಮ ಚಿತ್ತದಲ್ಲಿ ಶೇಖರವಾಗಿರುತ್ತೆ. ಇದು ಆತ್ಮ ಜ್ಞಾನ ಪಡೆದುಕೊಳ್ಳೋದಕ್ಕೆ ಅಡ್ಡಿಯಾಗಿರುತ್ತೆ. ಆ ವಾಸನೆಗಳು ಹೋಗ್ಬೇಕಾದ್ರೆ
ನಾವು ಅದನ್ನ ಕರ್ಮಯೋಗದಿಂದ ಚಿತ್ತಶುದ್ಧಿಯನ್ನ ಪಡ್ಕೊಳ್ಬೇಕಾಗತ್ತೆ. ಆದ್ರಿಂದ ಕರ್ಮವೇ ಮುಖ್ಯ. ಹೇಳಬಹುದಾದ್ರೆ ಪ್ರಾಯಶಃ 100ಕ್ಕೆ 99 ಜನ ಯಾರಿಗೆ ಆತ್ಮವಿಚಾರವನ್ನು ಮಾಡಬೇಕು ಅಂತ ಮನಸ್ಸಿರುತ್ತೆ, ಅವರಿಗೆ 100ರಲ್ಲಿ 99 ಜನ ಕರ್ಮಯೋಗವನ್ನು ಮುಂಚೆ ಅಳವಡಿಸ್ಕೊಳ್ಬೇಕು ಸರಿಯಾಗಿ ಅಂತಂದ್ಬಿಟ್ಟು ನನ್ನ ವಿಚಾರವಿದೆ. ಈ ಕರ್ಮಯೋಗದ ಮೂಲಕವಾಗಿ ಅಂದ್ರೆ ಕರ್ಮವನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಅದರ ಫಲವನ್ನು ಪಡಿಬೇಕು ಅನ್ನೋ ಆಸೆಯನ್ನ ಬಿಟ್ಟು ಮುಂದುವರಿಬೇಕಾಗತ್ತೆ. ಈ ಕರ್ಮಯೋಗವನ್ನು ಮಾಡುವುದು ಅಷ್ಟು ಸುಲಭವಲ್ಲ, ಆದರೆ ಅದೇ ಮೊದಲನೆಯ ಹಂತವಾಗಬೇಕು. ಬೇರೆ ಆತ್ಮವಿಚಾರವನ್ನ ಶ್ರವಣ ಮಾಡಬಹುದು, ಕೇಳಬಹುದು, ಪುಸ್ತಕಗಳನ್ನು ಓದಬಹುದು, ಆದರೆ ಈ ಸಾಧನೆಗಳಿದೆಯಲ್ಲ ಇದು ಬಹುಮುಖ್ಯವಾಗುತ್ತೆ. ಅದು ಕರ್ಮಯೋಗದಿಂದಲೇ ಮುಂದುವರಿಯಬೇಕಾಗುತ್ತೆ. ಆದ್ದರಿಂದ ಕರ್ಮಯೋಗ ಅಂದ್ರೆ ಏನು, ಕರ್ಮಯೋಗದ ಮರ್ಮ ಏನು ಅನ್ನೋದನ್ನ ಸರಿಯಾಗಿ ತಿಳಿದುಕೊಂಡು ಅದನ್ನು ಅರ್ಥೈಸ್ಕೊಂಡ್ಬಿಟ್ಟು ಕರ್ಮದ ಯೋಗದ ಹಾದಿಯನ್ನ ನಾವು ಮುಂಚೆ ಅಳವಡಿಸ್ಬೇಕು ಅಂತಂದ್ಬಿಟ್ಟು ನಾನು ಸೂಚಿಸ್ತೇನೆ. ಅದು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅದರ ಬೇರೆ ಬೇರೆಯ ಮಜಲುಗಳು, ಹಾದಿಗಳು ತಾನೇ ತೆರೆದುಕೊಳ್ಳುತ್ತೆ ಮುಂದೆ ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದೇನೆ. ಇಷ್ಟ